ಎಲ್ಲರಿಗೂ ಬೆಳಗಿನ ಶುಭೋದಯಗಳೊಂದಿಗೆ ವಿಶ್ವ ಪರಿಸರ ದಿನಾಚರಣೆ 2026 ಕಾರ್ಯಕ್ರಮಕ್ಕೆ ಸರ್ವರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತಾ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮೈಸೂರು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮೈಸೂರು ನಗರ ಮತ್ತು ಮೈಸೂರು ಗ್ರಾಮಾಂತರ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಮೈಸೂರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು, ಮಡಿಲು ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೈಸೂರು ಇವರ ಸಹಕಾರದಲ್ಲಿ ವಿಶ್ವ ಪರಿಸರ ದಿನಾಚರಣೆ 2026 ಕಾರ್ಯಕ್ರಮಕ್ಕೆ ಸರ್ವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ವೇದಿಕೆಗೆ ಆಗಮಿಸಬೇಕಾಗಿ ಶ್ರೀಯುತ ಗೌರವಾನ್ವಿತ ನಾಗರಾಜ್ ಸಿದ್ದಪ್ಪ ಅಂಕಸದೊಡ್ಡಿ ಸರ್ ನ್ಯಾಯಾಧೀಶರು, ಹಾಗೆ ಪ್ರೊಫೆಸರ್ ಶರಣಪ್ಪ ಸರ್ ಅವರು ಗೌರವಾನ್ವಿತ ಕುಲಪತಿಗಳು, ಹಾಗೆ ನವೀನ್ ಕುಮಾರ್ ಸರ್ ಅವರು, ಹಾಗೆ ಉದಯ್ ಕುಮಾರ್ ಸರ್ ಅವರು, ಮಂಜುನಾಥ್ ಸರ್ ಅವರು, ಹಾಗೆ ಲೋಕೇಶ್ ಸರ್ ಅವರು, ಹಾಗೆ VS ಕುಮಾರ್ ಸರ್ ಅವರು, ಸುನೀಲ್ ಸರ್ ಅವರು, ಎಲ್ಲ ಅತಿಥಿ ಗಣ್ಯರನ್ನ ವೇದಿಕೆಗೆ ಆಹ್ವಾನವನ್ನು ಮಾಡ್ತೇನೆ. ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ ಎಲ್ಲಿಗೆ? ನಾವೆಲ್ಲರೂ ಕೂಡ ಈ ಪ್ರಶ್ನೆಯನ್ನು ನಾವೇ ಹಾಕ್ಕೊಳ್ಬೇಕಾಗಿದೆ. ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ ಎಲ್ಲಿಗೆ ಅನ್ನೋ ಒಂದು ಪ್ರಶ್ನೆಗಳನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ. ಸೊ ವೇದಿಕೆಯಲ್ಲಿ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಸರ್. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದನ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವ ತರಿಸಿದ ಭಾರತ ಜನನಿಯ ತಂಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾದೇಶ, ಹಸುವಿನ ನೀಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತಂಜಾತೆ, ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ನನ್ನ ಷಡಕ್ಷರಿ ಪೊನ್ನ, ಪಂಪನ ತುಮಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತಂಜಾತೆ, ಭೈರಪ್ಪ ಹೊಯ್ಸಳರಾಡಿದ ನಾಡೆ, ನಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗಾ, ಕಾವೇರಿಯವರ ಗಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತಂಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಭಾರತ ವೈದಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತಂಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಹಾಗೆ ಕಾರ್ಯಕ್ರಮಕ್ಕೆ ಮತ್ತೊಂದು ಪರಿಸರ ಗೀತೆಯೊಂದಿಗೆ ಚಾಲನೆಯನ್ನು ನೀಡಬೇಕಾಗಿ ಕಲಾತಂಡದವರ ಸಲ್ಮಾ ಮತ್ತು ಕಲಾತಂಡದವರಲ್ಲಿ ವಿನಂತಿ ಮಾಡಿಕೊಳ್ತಾನೆ.
ಸಾರಿಯ ವಿಶ್ವ ಪರಿಸರ ದಿನಾಚರಣೆಯ ವಿಶ್ವಸಂಸ್ಥೆ ಒಂದು ಘೋಷಣೆಯನ್ನು ಕೊಟ್ಟಿದೆ. ಪ್ರಕೃತಿಯಿಂದ ಪ್ರೇರಿತಗೊಂಡು ಉತ್ತಮ ಹವಾಮಾನಕ್ಕಾಗಿ ಹಾಗೂ ನಮ್ಮ ಭವಿಷ್ಯಕ್ಕಾಗಿ ಅಂತ. ಕ್ಲೈಮೇಟ್ ಚೇಂಜಿಂಗ್ ಅಂತ ಏನು ಹೇಳ್ತೀವಿ, ಈಗ ಆಲ್ರೆಡಿ ಎಲ್ನಿನೋ ಬರ್ತಾ ಇದೆ. ಮೈಸೂರು ಈಗ ಆಲ್ರೆಡಿ ನಮ್ಮ ಭಾರತದಲ್ಲಿ ಮುಂಗಾರು ಪ್ರಾರಂಭ ಆಗಬೇಕಾಗಿತ್ತು, ಇನ್ನು ಮುಂಗಾರು ಪ್ರಾರಂಭ ಆಗಿಲ್ಲ. ಎಲ್ನಿನೋ ಬಂದಿದೆ. ಅದು ಯಾವ ರೀತಿಯಾಗಿ ಭೀಕರ ಪರಿಣಾಮಗಳನ್ನು ಪರಿಸರದ ಮೇಲೆ ಬೀರುತ್ತೆ ಅಂತ ಗೊತ್ತಿಲ್ಲ. ಆದರೆ ನಾವೆಲ್ಲರೂ ಕೂಡ ಮಾಡಬೇಕಾಗಿರೋದಷ್ಟೇ, ನಮ್ಮ ಪರಿಸರ ಸಂರಕ್ಷಣೆಯನ್ನು ಮಾಡ್ಕೋಬೇಕಾಗಿದೆ. ನಾವು ಪರಿಸರ ಸಂರಕ್ಷಣೆಯನ್ನು ಮಾಡಲಿಲ್ಲ ಅಂತಂದರೆ ಒಂದಲ್ಲ ಒಂದು ದಿನ ನಾವೆಲ್ಲರೂ ಕೂಡ ಅದಕ್ಕೆ ಸರಿಯಾದ ಬೆಲೆಯನ್ನು ತೆತ್ತಲೇಬೇಕಾಗುತ್ತೆ. ಸೊ ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ಕಲಾ ತಂಡದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೀಗ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತಹ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಶ್ರೀಯುತ ಸುನಿಲ್ ಸರ್ ಅಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಇಂದಿನ ಈ ಶುಭ ದಿನದಂದು ನಮ್ಮ ಭೂಮಿಯನ್ನು ಸಂರಕ್ಷಿಸುವ ಮಹತ್ವದ ಉದ್ದೇಶದಿಂದ ಆಯೋಜಿಸಿರುವ ವಿಶ್ವ ಪರಿಸರ ದಿನಾಚರಣೆಯ 2026ರ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಮೈಸೂರು ನಗರ ಮತ್ತು ಗ್ರಾಮಾಂತರ ವತಿಯಿಂದ ಜಿಲ್ಲಾಡಳಿತ, ಮೈಸೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮಡಿಲು ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆರವರ ಸಹಯೋಗದೊಂದಿಗೆ ಇಂದು ಯುನೆಪ್ ಮಾರ್ಗದರ್ಶನದಂತೆ ಈ ವರ್ಷದ ವಿಶ್ವ ಪರಿಸರ ದಿನಾಚರಣೆಯನ್ನು ಪ್ರಕೃತಿಯಿಂದ ಸ್ಫೂರ್ತಿ, ಹವಾಮಾನಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಿಸುತ್ತಿದ್ದು, ಈ ವಿಶೇಷ ದಿನದ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವ ಶ್ರೀ ನಾಗರಾಜ ಸಿದ್ದಪ್ಪ ಅಂಕಸದೊಡ್ಡಿ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮೈಸೂರವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಶರಣಪ್ಪ ವಿ ಅಲ್ಸೆ, ಗೌರವಾನ್ವಿತ ಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಪ್ರೊಫೆಸರ್ ನವೀನ್ ಕುಮಾರ್ ಎಸ್.ಕೆ, ಕುಲಸಚಿವರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಮತ್ತೊಬ್ಬರು ಶ್ರೀ ಡಿ ಉದಯ್ ಕುಮಾರ್, ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮೈಸೂರವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಗಳಾದ ಡಾಕ್ಟರ್ ಸದಾಶಿವಮೂರ್ತಿ BM, ಮುಖ್ಯಸ್ಥರು, ಪರಿಸರ ಅಧ್ಯಯನ ವಿಭಾಗ, SJCE, ಮೈಸೂರವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಗಳು ಹಾಗೂ ನಮ್ಮ ವಿವಿಧ ಕಾರ್ಯಕ್ರಮಗಳಿಗೆ ಮತ್ತು ಪರಿಸರ ಜಾಥಾ ಕಾರ್ಯಕ್ರಮಕ್ಕೆ ತಮ್ಮ ಕಾಲೇಜಿನ ಅತಿ ಹೆಚ್ಚು ವಿದ್ಯಾರ್ಥಿ ಮತ್ತು ಸಿಬ್ಬಂದಿಗಳೊಂದಿಗೆ ಆಗಮಿಸಿ ಪರಿಸರ ಜಾಥಾವನ್ನು ಯಶಸ್ವಿಗೊಳಿಸಿದಂತಹ ನಮ್ಮ ಡಾಕ್ಟರ್ ಸಿ ಮಂಜುನಾಥ್ ರವರು, ಪ್ರಾಧ್ಯಾಪಕರು ಮತ್ತು NSS ಕಾರ್ಯಕ್ರಮಾಧಿಕಾರಿ, ತೋಟಗಾರಿಕೆ ಮಹಾವಿದ್ಯಾಲಯ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಡಳಿಯ ಹಿರಿಯ ಪರಿಸರ ಅಧಿಕಾರಿಯಾದ ಶ್ರೀ S.K. ವಾಸುದೇವ್ ರವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಗಳು ಶ್ರೀ ಎಸ್. ಲೋಕೇಶ್, ಅಧ್ಯಕ್ಷರು, ವಕೀಲರು ಸಂಘ, ಮೈಸೂರವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾದ ಡಾಕ್ಟರ್ GS. ಚಂದ್ರಶೇಖರ್, ಅಧ್ಯಕ್ಷರು, ಪರಿಸರ ವಿಭಾಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು ರವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಕೈಗಾರಿಕಾ ಪ್ರತಿನಿಧಿಗಳು, ಉದ್ದಿಮೆದಾರರು, ಪತ್ರಕರ್ತರು, ವಿವಿಧ ಶಾಲಾ ಕಾಲೇಜಿನಿಂದ ಬಂದಿರುವಂಥ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಪ್ರತಿಯೊಬ್ಬರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಇಂದು ಹವಾಮಾನ ಬದಲಾವಣೆ ಮತ್ತು ಹೆಚ್ಚುತ್ತಿರುವ ತಾಪಮಾನವನ್ನು ತಡೆಯಲು ಪ್ರತಿಯೊಬ್ಬರು ಕೈ ಜೋಡಿಸಬೇಕಾದ ಅನಿವಾರ್ಯದ ಅಗತ್ಯತೆ ಇದೆ. ಎಲ್ಲರೂ ಕೈ ಜೋಡಿಸೋಣ. ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸನರಿರುವಂತಹ ಶ್ರೀಯುತ VS ಕುಮಾರ್ ಸರ್ ಅವರು, ಪರಿಸರಾಧಿಕಾರಿಗಳು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ
ಮತ್ತೋರ್ವ ಪರಿಸರಾಧಿಕಾರಿಗಳಾದಂತಹ ಶ್ರೀಯುತ ವಿ ಸುನೀಲ್ ಸರ್ ಅವರು, ಪರಿಸರಾಧಿಕಾರಿಗಳು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮೈಸೂರು ಗ್ರಾಮಾಂತರ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಡಾಕ್ಟರ್ ಎಂ ಶ್ರುತಿ ಅವರು, ಪರಿಸರಾಧಿಕಾರಿಗಳು, ವಲಯ ಕಚೇರಿ ಮೈಸೂರು, ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮದ ಸಾಕಷ್ಟು ಬಂಧುಗಳು ಬಂದಿದ್ದೀರಾ. ಕಾರ್ಯಕ್ರಮ ನಾವು ಪರಿಸರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಸಾಕಷ್ಟು ಜಾಗೃತಿಯನ್ನು ಮೂಡಿಸುವಂಥದ್ದು ಒಂದು ವೇದಿಕೆ ಆದರೆ ನಮ್ಮ ಪತ್ರಕರ್ತ ಮಿತ್ರರು. ಸರ್, ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಕಾರ್ಖಾನೆಗಳ ಸಿಬ್ಬಂದಿಗಳು, ಹಾಗೆ ಚಿತ್ರಕಲೆ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳು, ವಿಜೇತ ವಿದ್ಯಾರ್ಥಿಗಳು, ಹಾಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿರಬಹುದು, ಹಾಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಪ್ರತಿಯೊಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರಿರೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರಲ್ಲೂ ಕೂಡ ವಿನಂತಿ ಮಾಡಿಕೊಳ್ತೇನೆ. ಥ್ಯಾಂಕ್ ಯು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಆಗಬೇಕು. ಮೈಸೂರನ್ನು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು ಅಂತೇಳಿ 2000 ಈಗ 1.5 ವರ್ಷದಿಂದ ಕೂಡ ಇಬ್ಬರು ಅಧಿಕಾರಿಗಳು ಹೊಸದಾಗಿ ಅಧಿಕಾರವನ್ನು ಮೈಸೂರು ಭಾಗದಲ್ಲಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ನಾನು ತಮಗೆಲ್ಲರಿಗೂ ಕೂಡ ಗಮನಕ್ಕೆ ತರಬೇಕು. ನಮ್ಮ ಸಂಸ್ಥೆ ಮಡಿಲು ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಏನಿದೆ, ನಾವು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಒಂದು ಭಾಗವಾಗ್ಬಿಟ್ಟಿದ್ದೀವಿ ಅಂತ ನನಗೆ ಹೇಳ್ಕೊಳ್ಳೋದಕ್ಕೆ ಬಹಳ ಖುಷಿ ಆಗ್ತದೆ. ಯಾಕೆಂದರೆ 1.5 ವರ್ಷಗಳಿಂದನೂ ಕೂಡ ಚಾಮುಂಡಿ ಬೆಟ್ಟ ಇರ್ಬೋದು, ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇರ್ಬೋದು, ಕಬಿನಿ ನದಿ ಬ್ಯಾಕ್ ವಾಟರ್ ಇರಬಹುದು, ಹಾಗೆ ಊಟಕಳ್ಳಿ ಮತ್ತು ಬೆಳವಾಡಿಯಲ್ಲಿನ 2 ಕಲ್ಯಾಣಿಗಳಿರಬಹುದು, ಮತ್ತು ಬೊಮ್ಮೇನಹಳ್ಳಿಯ ಕಲ್ಯಾಣಿಗಳಿರ್ಬೋದು. ಸುಮಾರು 2 ವರ್ಷಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಸರ್. ಇಬ್ಬರು ಅಧಿಕಾರಿಗಳಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ನಾನು ಧನ್ಯವಾದಗಳನ್ನು, ನೀವು ಇಷ್ಟು ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಯನ್ನು ನುಡಿಬೇಕಾಗಿ ಶ್ರೀಯುತ VS ಕುಮಾರ್ ಅವರು, ಪರಿಸರಾಧಿಕಾರಿಗಳು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಸರ್. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವ ಮಾನ್ಯರೇ ಮತ್ತು ನೆಚ್ಚಿನ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನನ್ನ ನಮನಗಳು ಹಾಗೂ ವಿಶ್ವ ಪರಿಸರ ದಿನಾಚರಣೆ 2026ರ ಶುಭಾಶಯಗಳು. ನಾವು ಸುಮಾರು ಒಂದು 250 ವರ್ಷ ಹಿಂದಕ್ಕೆ ಹೋದರೆ ಭೂಮಿ ಮೇಲೆ ಮಾನವನ ಜೀವನ ಈ ರೀತಿ ಇರ್ತಾ ಇರಲಿಲ್ಲ. ಅವಾಗೆಲ್ಲ ಪ್ರಾಮುಖ್ಯವಾಗಿ ಎಲ್ಲರೂ ಅಗ್ರಿಕಲ್ಚರ್ ಮಾಡ್ತಾಯಿದ್ರು, ಮತ್ತು ಕೈಯಿಂದ ಮಾಡಿದಂಥ ಒಂದು ವಸ್ತುಗಳನ್ನು ಮಾರಾಟ ಮಾಡಿಕೊಂಡು ಜೀವನ ಮಾಡ್ತಾಯಿದ್ರು. ಕೈಗಾರಿಕೀಕರಣ ಅಥವಾ ಕೈಗಾರಿಕೆಗಳನ್ನೋದು ಇರಲೇ ಇಲ್ಲ. ಮಾಲಿನ್ಯ ಅನ್ನೋದು ಕೈಗಾರಿಕೆಗಳಿಂದ ಬರುತ್ತೆ ಅಂತಲ್ಲ, ಮಾಲಿನ್ಯ ನೇಚರಲ್ಲಿ ಕೂಡ ಸ್ವಲ್ಪ ಇದೆ, ಬಟ್ ಕಡಿಮೆ ಪ್ರಮಾಣದಲ್ಲಿದೆ. ಅದನ್ನು ಪರಿಸರ ತನ್ನ ಸ್ವಂತ ಶಕ್ತಿಯಿಂದ ಸರಿ ಮಾಡ್ಕೊಳ್ಳೋಂಥ ಒಂದು ಸಾಮರ್ಥ್ಯನೂ ಹೊಂದಿದೆ. ಅದಾದ ನಂತರ ಗ್ರೇಟ್ ಬ್ರಿಟನ್ನಲ್ಲಿ ಕೈಗಾರಿಕೀಕರಣ ಶುರುವಾಯಿತು. ಜನಗಳೆಲ್ಲ ಖುಷಿಯಾದರು, ಎಲ್ರಿಗೂ ತುಂಬ ಜನ ಕೆಲಸ ಸಿಗೋಕ್ಕೆ ಶುರುವಾಯಿತು, ಮತ್ತು ಅವರ ಸಂಪಾದನೆ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಮತ್ತು ಪ್ರೊಡಕ್ಷನ್ನು ಏನು ಮಾಡ್ತಾಯಿದ್ರು, ಕೈಯಿಂದ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು, ಪ್ರೊಡ್ಯೂಸ್ ಮಾಡ್ತಾಯಿದ್ರು, ಅದನ್ನು ಜಾಸ್ತಿ ಸಂಖ್ಯೆಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರುವಾಯಿತು. ಯಂತ್ರಗಳಿಂದ, ವ್ಯಾಪಾರದಿಂದ ಅವ್ರದ್ದು ಇನ್ಕಮ್ ವೃದ್ಧಿ ಆಯಿತು. ಇದೆಲ್ಲ ಆವಾಗ ಜನ ಖುಷಿ ಆಯಿತು. ಬಟ್ ಖುಷಿ ಜೊತೆಗೇ ಅದ್ರ ಜೊತೆ ಇನ್ನೊಂದು ಪ್ರಾಬ್ಲಮ್ ಬರೋಕ್ಕೆ ಶುರುವಾಯಿತು, ಅದು ಮಾಲಿನ್ಯ, ಪೊಲ್ಯೂಷನ್ನು.
ಅದಾಗಿ ಒಂದು 100 ವರ್ಷಗಳ ನಂತರ ಭಾರತದಲ್ಲೂ ಕೂಡ ಪ್ರಮುಖವಾಗಿ ಜವಳಿ ಉದ್ದಿಮೆಯಲ್ಲಿ ಈ ಯಾಂತ್ರೀಕರಣ ಶುರುವಾಯಿತು, ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ. ಆವಾಗ ಇನ್ನೂ ನಮಗೆ ಇಷ್ಟೊಂದು ಪೊಲ್ಯೂಷನ್ ಒಂದು ಮಾಲಿನ್ಯದ ಬಿಸಿ ತಟ್ಟಿರಲಿಲ್ಲ ಭಾರತ ದೇಶದಲ್ಲಿ. ಇದೆಲ್ಲ ಆಗುವಾಗ ಏನಾಯಿತು, ಭಾರತದಲ್ಲೂ ಕೂಡ ಪೊಲ್ಯೂಷನ್ ಆಗ್ತಾಯಿತ್ತು. ತದನಂತರ ಫಸ್ಟು ಒಂದು ಇನ್ಸಿಡೆನ್ಸ್ ಎಲ್ಲಾಯಿತು ಅಂದರೆ ಉತ್ತರ ಭಾರತದಲ್ಲಿ ಒಂದು ಕಾರ್ಖಾನೆ ಆಪ್ರೇಟ್ ಮಾಡ್ತಾಯಿತ್ತು. ಆ ಕಾರ್ಖಾನೆಯಿಂದ ಒಂದು ತ್ಯಾಜ್ಯ ನೀರು ಒಂದು ನದಿಗೆ ಸೇರ್ಕೊಳ್ತಾ ಇತ್ತು. ಆವಾಗ ಈಗಿನ ಥರ ಜಲ ಕಾಯ್ದೆ, ವಾಯು ಕಾಯ್ದೆ, ಯಾವ ಕಾಯ್ದೆನೂ ಇರಲಿಲ್ಲ. ಯಾವ ಥರ ಇದನ್ನು ಸರಿ ಮಾಡಬೇಕು, ಹೇಗೆ ರಿಸಾಲ್ವ್ ಮಾಡಬೇಕು ಇದು ಗೊತ್ತಾಗ್ತಾ ಇರಲಿಲ್ಲ. ಅಲ್ಲಿ ಸ್ಥಳೀಕರು ಎಲ್ಲ ಕಂಪ್ಲೇಂಟ್ ಕೊಟ್ಟರು ಇಲಾಖೆಗಳಿಗೆ. ಕೆಲವು ಇಲಾಖೆಗಳು ಬಂದರು, ಅವ್ರು ನೋಟಿಸ್ ಜಾರಿ ಮಾಡಿದ್ರು. ಆದರೂ ಯಾಕಂದ್ರೆ ಕೋರ್ಟಿಗೆ ಹೋದರು, ಸ್ಟೇ ತಗೊಂಡ್ರು, ಇದೇನೋ ಆಗ್ತಾಯಿತ್ತು. ಬಟ್ ಸ್ಟಿಲ್ ಕಾರ್ಖಾನೆನ ಆಪ್ರೇಷನ್ನ ಯಾರಿಗೂ ಸ್ಟಾಪ್ ಮಾಡೋಕ್ಕಾಗಲಿಲ್ಲ ಆವಾಗ. ಅದಾದ ನಂತರ ಚಿಂತಕರು, ಪರಿಸರವಾದಿಗಳು ಎಲ್ಲರೂ ಸೇರಿಕೊಂಡು ಇಷ್ಟೊಂದು ಶೃಂಗಸಭೆ ಮಾಡ್ತಾಯಿದ್ದೀವಿ, ಇಷ್ಟೊಂದು ಸಮ್ಮೇಳನ ಮಾಡ್ತಾಯಿದ್ದೀವಿ, ಇದೆಲ್ಲ ಮಾಡ್ತಾಯಿದ್ದೀವಿ. ಆದರೆ ಬೇರೆ ಬೇರೆ ವಿಚಾರದಲ್ಲಿ ಆಗ್ತಾಯಿದೆ. ಪರಿಸರ ನಮಗೆ ಇಷ್ಟೊಂದು ಮುಖ್ಯವಾದ ಪರಿಸರ, ಇದ್ರ ಮೇಲೆ ನಾವು ಯಾರೂ ಒಂದು ಚಿಂತನೆ ಮಾಡ್ತಾಯಿಲ್ಲ, ಅದಕ್ಕೆ ಬೇಕಾದ ಕಾನೂನನ್ನ ರೂಪಿಸ್ತಾ ಇಲ್ಲ ಅಂಥೇಳಿ 1992ರಲ್ಲಿ ಸ್ವೀಡನ್ ದೇಶದ ಸ್ಟಾಕ್ಹೋಮ್ ನಗರದಲ್ಲಿ ಒಂದು ಶೃಂಗಸಭೆ ನಡೆಸ್ತಾರೆ. 158 ದೇಶಗಳು ಆ ಸಭೆಯಲ್ಲಿ ಭಾಗವಹಿಸ್ತವೆ. ಎಲ್ಲರೂ ಅವಾಗೊಂದು ಒಪ್ಪಂದಕ್ಕೆ ಬರ್ತಾರೆ. ಪರಿಸರ ಪ್ರತಿ ವರ್ಷ ನಾವು ಜೂನ್ 5ನೇ ತಾರೀಕು ಪರಿಸರಕ್ಕೆ ಅಂತ ಮೀಸಲಿಟ್ಟು ಪರಿಸರ ಸಂಬಂಧಿತ ಕಾನೂನುಗಳನ್ನು ಅನುಷ್ಠಾನಗೊಳಿಸೋದು, ಪರಿಸರ ಸಂಬಂಧಪಟ್ಟ ಕ್ರಿಯಾ ಯೋಜನೆಗಳನ್ನು ರೂಪಿಸೋದು, ಅಥವಾ ಪರಿಸರ ಹಾಳಾಗಿದ್ದರೆ ಅದು ಸರಿ ಮಾಡಲಿಕ್ಕೆ ಏನು ಬೇಕು ಕಾರ್ಯಕ್ರಮ ಅಂಥದನ್ನ ಸಿದ್ಧಗೊಳಿಸೋದು, ಮತ್ತು ಜನಗಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ, ಇದೆಲ್ಲ ಮಾಡಬೇಕಂತ ಹೇಳಿ ಶುರು ಮಾಡಿದ್ದೆ ವರ್ಲ್ಡ್ ಎನ್ವೈರ್ಮೆಂಟ್ ಡೇ, ವಿಶ್ವ ಪರಿಸರ ದಿನಾಚರಣೆ. ಇದು ಆಲ್ಮೋಸ್ಟ್ 53-54 ವರ್ಷದಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಆದ ನಂತರ ನಮ್ಮಲ್ಲಿ ಇಷ್ಟೊಂದು ಕಾನೂನುಗಳು, ಕಟ್ಟಳೆಗಳು ಬಂದವು. ಜಲ ಕಾಯ್ದೆ ಬಂತು, ವಾಯು ಕಾಯ್ದೆ ಬಂತು, ದೆನ್ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಂತು, ಈ ವೇಸ್ಟ್, ಈ ತ್ಯಾಜ್ಯನ ಹೇಗೆ ನಿಭಾವಣೆ ಮಾಡಬೇಕು ಅನ್ನೋದಕ್ಕೆ ಅದಕ್ಕೊಂದು ನಿಯಮಗಳು ತಂದರು. ಬ್ಯಾಟ್ರಿ ವೇಸ್ಟ್ ಮ್ಯಾನೇಜ್ ಮಾಡೋಕ್ಕೆ ನಿಯಮಾವಳಿ ಬಂತು. ಇದೆಲ್ಲ ಬಂತು. ಇದೆಲ್ಲ ಬಂದಿದ್ದು ನಮ್ಮ ಇದರ ಫಲಶ್ರುತಿ. ವರ್ಲ್ಡ್ ಎನ್ವೈರ್ಮೆಂಟ್ ಈ ಕಾನ್ಫರೆನ್ಸ್ ಏನಾಯಿತು, ಅದರ ಫಲಶ್ರುತಿನೇ ಇಷ್ಟೊಂದು ನಮ್ಮ ಹೊಸ ಕಾನೂನುಗಳು ಬರ್ತಾಯಿದೆ. ಇರೋ ಕಾನೂನುಗಳಿಗೆ ಸಾಲಿಡ್ ವೇಸ್ಟ್ ರೂಲ್ಸು 2026ರಲ್ಲಿ ಮಾಡಿಫೈ ಮಾಡಿದ್ದಾರೆ. ಸಾಕಷ್ಟು ಎಲ್ಲೆಲ್ಲಿ ಅದರಲ್ಲಿ ಏನೆಲ್ಲ ಗ್ಯಾಪ್ ಇದೆ ಅಥವಾ ಲೂಪ್ ಹೋಲ್ಸ್ ಇದೆ ಇವುಗಳನ್ನೆಲ್ಲ ಪ್ಲಗ್ ಇನ್ ಮಾಡುವಂಥ ಒಂದು ಹೊಸ ನಿಯಮ ಬಂದಿದೆ. ಹಾಗೆ ಕಾನೂನು ಕೂಡ ಎವಾಲ್ವ್ ಆಗ್ತಾಯಿದೆ, ಹೊಸ ನಿಯಮಗಳು ಬರ್ತಾಯಿದೆ. ಪ್ರಕೃತಿನ ಚೆನ್ನಾಗಿ ಇಟ್ಕೊಳ್ಬೇಕು ಅಂದರೆ ಪ್ರಕೃತಿನ ಮನೆ ಥರ, ಇದಕ್ಕೆ ಒಂದು ಕಾನೂನು ಕಟ್ಟಳೆ ಅದೇನು ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ಈಗ ನಮ್ಮನೆ ಈ ಕಾರ್ಯಕ್ರಮ ಮುಗೀತು ಅಥವಾ ಕಚೇರಿ ಮುಗೀತು, ಶಾಲಾ ಕಾಲೇಜ್ ಮುಗೀತು, ಸಂಜೆ ಎಲ್ಲಿ ಹೋಗ್ತೀವಿ, ನಾವು ಮನೇಲಿ ಚಿಂತೆ ಏನಿರುತ್ತೆ ನಮ್ಮ ತಲೆಯಲ್ಲಿ, ಮನೆಗೆ ಹೋಗಬೇಕಪ್ಪ, ಒಂದು ಕಾಫಿ ಕುಡಿತೀವಿ, ಟೀ ಕುಡಿತೀವಿ, ಮನೆಗೆ ಹೋಗಿ ವಿರಾಮಿಸಬೇಕು, ರಿಲ್ಯಾಕ್ಸ್ ಮಾಡಬೇಕು ಅಂತ ನಾವು ಅಂದ್ಕೊಳ್ತೀವಿ. ಹೋಗೋದು ಮನೆಯೇ ಚೆನ್ನಾಗಿಲ್ಲ, ಮನೆ ಮುರುಕಲಾಗಿದೆ, ಮನೆಯಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಸಂಜೆ ಹೋಗಿ ನಾನು ಕಾಫಿ ಮಾಡ್ಕೊಳ್ಬೇಕು, ನನ್ನ ಹತ್ರ ಹಾಲಿಲ್ಲ, ಅಥವಾ ಮಳೆ ಬರ್ತಾಯಿದೆ, ಮನೆ ಚಾನಿ ಸೋರ್ತಾ ಇದೆ, ಗೋಡೆ ಮುರಿದು ಬೀಳ್ತಾಯಿದೆ, ನಾನು ಕೂತ್ಕೊಳ್ಳೋಕ್ಕೆ ಹೆದರಿಕೆಯಪ್ಪ, ನನ್ನ ಮೇಲೆ ಬಿಸ್ನೆಸ್ ಸತ್ತೋಗ್ಬೋದು. ಈ ಥರ ಒಂದು ಮನೆ ಪರಿಸ್ಥಿತಿ ಇದ್ದರೆ ನಮಗೆ ಸಂತೋಷ ಅನಿಸುತ್ತೆ ಮನೆಗೆ ಹೋಗೋಕ್ಕೆ? ಖಂಡಿತ ಇಲ್ಲ. ಮನೆ ಚೆನ್ನಾಗಿದ್ರೇ ನಾವೊಂದು ಒಳ್ಳೆ ಉತ್ತಮವಾದ ಜೀವನ ಮಾಡೋಕ್ಕಾಗೋದು. ನಮ್ಮ ಎಲ್ಲರ ಮಹಾಮನೆ ಈ ಪರಿಸರ. ನಾವು ಮನೆ ಕಟ್ಟೋದು ಕೂಡ ಇದೇ ಭೂಮಿ ಮೇಲೆ. ನಮಗೂ ನೀರು ಕೊಡ್ತಾ ಇದೆ, ವಾಯು ಕೊಡ್ತಾ ಇದೆ, ಖನಿಜಗಳನ್ನ ಕೊಡ್ತಾ ಇದೆ, ಹಣ್ಣು ತರಕಾರಿ ಕೊಡ್ತಾ ಇದೆ. ಇದೆಲ್ಲ ಸಿಗ್ತವ್ರದ್ದು ಎಲ್ಲಿಂದ? ಈ ಪರಿಸರದಿಂದನೇ. ಈ ಪರಿಸರನೇ ನಾವು ಚೆನ್ನಾಗಿ ಇಟ್ಕೊಳ್ಳದೆ ನಾವು ಬೇರೆದೆಲ್ಲ ಮಾಡ್ತಾಯಿದ್ರೆ ಒಂದಿನ ನಮ್ಗೆ ಇರೋಕ್ಕೆ ಏನೂ ಇರೋದಿಲ್ಲ. ಕೊರೋನಾ ಬಂತಲ್ಲ, ಕೋವಿಡ್ ಬಂದಾಗ ಜನ ಎಲ್ಲ ಎಲ್ಲಿ ನಿಂತಿದ್ರು? ಕ್ಯೂ ನಿಂತಿದ್ರು. ಅಂಗಡಿಗಳ ಮುಂದೆ ಕ್ಯೂ ನಿಂತ್ಕೊಂಡಿದ್ವಿ ನಾವೆಲ್ಲ. ಹಣ್ಣು ತರಕಾರಿ ಕೊಳ್ಳಬೇಕು, ನಮ್ಮ ಸಂಸಾರಕ್ಕೆ ಹೋಗೋ ಸ್ಟಾಕ್ ಮಾಡ್ಕೊಳ್ಬೇಕು, ನಾವು ಕಿರಾಣಿ ಕೊಂಡ್ಕೊಳ್ಬೇಕು ಅಂತ ಇದ್ವಿ ಹೊರತು ಬೇರೆ ಯಾರು ಸಿನಿಮಾ ನೋಡಬೇಕು ಅಥವಾ ಚಿನ್ನ ಖರೀದಿ ಮಾಡಬೇಕಂತ ಯಾರು ಅಂದ್ಕೊಳ್ಳಿಲ್ಲ. ಹಾಗಾಗಿ ಫಸ್ಟು ಜೀವನ ಮಾಡಬೇಕಾದ್ರೆ ಏನು ಬೇಕಪ್ಪ ಅಂದರೆ ನಮ್ಗೆ ಬೇಕಾಗಿರುವಂಥ ಪರಿಸರನ ಸ್ವಚ್ಛವಾಗಿ ಚೆನ್ನಾಗಿ ಇಟ್ಕೊಂಡ್ರೆ ಮುಂದೆ ನಾವೆಲ್ಲ ಚೆನ್ನಾಗಿರ್ಬೋದು. ಯಾಕೆ ಇಟ್ಕೊಳ್ಬೇಕು? ಸರ್ಕಾರನೇ ಮಾಡ್ಬೋದಲ್ಲ ಪರಿಸರನ. ನಾವೇ ನಮ್ಮದೇನು ಕಾಂಟ್ರಿಬ್ಯೂಷನ್, ನಮ್ಮದೇನು ಕಾಣಿಕೆ ಇದೆ? ಸರ್ಕಾರ ಇದೆ, ಕಾನೂನುಗಳಿದೆ, ಕಾಯ್ದೆಗಳಿದೆ. ಕಸನ ಸರ್ಕಾರದ ಕಾರ್ಪೊರೇಷನ್ ತೊಗೊಂಡೋಗ್ತಾರೆ, ಅಥವಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡವರು ಇಂಡಸ್ಟ್ರಿಯಲ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡ್ತಾರೆ. ನಾವೇ ತಲೆ ಕೆಡಿಸ್ಕೊಳ್ಬೇಕು? ನಮ್ಮದೇನಿದೆ ರೋಲು ಅದು ನಾವು ಅಂದ್ಕೊಳ್ಬೋದು. ಆದರೆ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಹೇಳೋ ಗಾದೆ ಪ್ರಕಾರ ಪ್ರತಿಯೊಂದು ಕಾರ್ಯನೂ ನಮ್ಮಿಂದನೇ ಶುರುವಾಗಬೇಕು. ಸರ್ಕಾರ ಮಾಡಿದ್ರು ಯಾರು ದುಡ್ಡಲ್ಲಿ ಮಾಡುತ್ತೆ? ಸರ್ಕಾರ ತೆರಿಗೆ ಹಣ ಏನು ಕಟ್ಟೋದು ಅದರಲ್ಲೇ ಮಾಡಬೇಕಾಗತ್ತೆ. ಅಲ್ಟಿಮೇಟ್ಲಿ ಏನಾಗುತ್ತೆ? ನಮ್ಮೇಲೆ ತೆರಿಗೆ ಜಾಸ್ತಿ ಆಗುತ್ತೆ. ನಾವೇ ನಮ್ಮ ಸ್ವಂತ ಶಕ್ತಿಯಿಂದ ನಮ್ಮ ಮಟ್ಟದಲ್ಲಿ ಏನು ಸಾಧ್ಯ ಆಗುತ್ತೆ ಅಷ್ಟರ ಮಟ್ಟಿಗೆ ನಾವೊಂದು ಪರಿಸರನ ಸ್ವಚ್ಛವಾಗಿ ಇಟ್ಕೊಂಡ್ರೆ ಅದಕ್ಕಿಂತ ಒಂದು ಉತ್ತಮವಾದ ಕಾಣಿಕೆ ನಾವು ಪರಿಸರ ಕೊಡೋದು ಇನ್ನೊಂದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ. ನಮ್ಮ ಮಟ್ಟದಲ್ಲಿ ದೊಡ್ಡ ಇದು ವಿಜ್ಞಾನ ಗೊತ್ತಿರಬೇಕಂತಿಲ್ಲ, ಟೆಕ್ನಾಲಜಿ ತಾಂತ್ರಿಕತೆ ಗೊತ್ತಿರಬೇಕಂತಿಲ್ಲ. ನಮ್ಮ ಮಟ್ಟದಲ್ಲಿ ಏನಾಗ್ಬೋದು, ನಾವೆಲ್ಲ ರೂಮಿಂದ ಹೊರಗಡೆ ಹೋಗುವಾಗ ಬೇಡದೇ ಇರುವಾಗ ಫ್ಯಾನ್ ಸ್ವಿಚ್ ಆಫ್ ಮಾಡೋದು, ಅಥವಾ ಒಂದು ದೀಪದ ಸ್ವಿಚ್ಚನ್ನು ಆಫ್ ಮಾಡೋದು, ಬೇಡದೇ ಇರುವಾಗ ನೀರನ್ನು ನಲ್ಲಿನ ಸರಿಯಾಗಿ ನಿಲ್ಲಿಸಿ ಹೋಗೋದು,
ಬೇಡದಿರೋ ಸಮಯದಲ್ಲಿ ಕಾರನ್ನು ಉಪಯೋಗಿಸದೇ ಇರೋದು, ಈ ಥರ ಚಿಕ್ಕದು ಮಾಡಿದ್ರೆ ಸಾಕು. ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಪ್ರಿವೆನ್ಷನ್ ಕಂಟ್ರೋಲು ಬೇರೆದೇ ಒಂದು ಆಯಾಮ ಇದೆ, ಅದು ಬೇರೆದು. ನಮ್ಮ ಮಟ್ಟದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ಒಂದು ನಾಗರಿಕರಾಗಿ ನಾವೇನೆಲ್ಲ ಮಾಡ್ಬೋದು ಅಂದರೆ, ಇಷ್ಟೊಂದು ಸಣ್ಣ ಕೆಲಸ ಮಾಡ್ಕೊಂಡು ಹೋದರೆ ಪ್ರಕೃತಿ ತಾನೇ ಚೆನ್ನಾಗಿರುತ್ತೆ. ಇಟ್ ಈಸ್ ಲೈಕ್ ಎ ಬ್ಯಾಂಕ್ ಅಕೌಂಟ್. ನಿಮ್ಮ ಖಾತೆಯಲ್ಲಿ, ಉಳಿತಾಯ ಖಾತೆಯಲ್ಲಿ ನೀವು ಹಣನ ಡ್ರಾ ಮಾಡಿಕೊಂಡು ನಿಮ್ಮ ಜೀವನ ಸುಗಮವಾಗಿ ನಡೆಸಬೇಕು ಅಂದರೆ ಆ ಉಳಿತಾಯ ಖಾತೆಯಲ್ಲಿ ಹಣ ಇರಬೇಕು, ನಿಧಿ ಇರಬೇಕು. ಆ ನಿಧಿ ಎಲ್ಲಿಂದ ಬರುತ್ತೆ? ನೀವೇ ಸಂಪಾದನೆ ಮಾಡಿ ಅಲ್ಲಿ ಕೂಡಿಡಬೇಕು, ಮಿತವಾಗಿ ಬಳಕೆ ಮಾಡಬೇಕು, ಮರು ಸಂಪಾದನೆ ಮಾಡಬೇಕು, ಮರು ಜಮಾವಣೆ ಮಾಡಬೇಕು. ಇರೋ ದುಡ್ಡೆಲ್ಲ ನೀವು ಒಂದೊಂದು ದಿನ ವಿಡ್ರಾ ಮಾಡಿಕೊಂಡೇ ಹೋದರೆ ಒಂದೇ ಬ್ಯಾಂಕ್ ಬ್ಯಾಲೆನ್ಸ್ ಝೀರೋ ಆಗುತ್ತೆ. ನಿಮ್ಗೆ ಡ್ರಾ ಮಾಡೋಕ್ಕೆ ಏನು ದುಡ್ಡಿರಲ್ಲ. ಪ್ರಕೃತಿನೂ ಅದೇ ಥರ. ಒಂದು ಏರಿಯಾನ ಕೊಟ್ಟರೆ, ಒಂದು ಪ್ರದೇಶದಲ್ಲಿ ಕೊಟ್ಟರೆ ಅಲ್ಲಿ ಸಿಗುವಂಥ ನೀರು ಅಥವಾ ಅಲ್ಲಿ ಏನು ನೈಸರ್ಗಿಕ ಸಂಪತ್ತು ಸಿಗುತ್ತೆ, ಇದೆಲ್ಲ ಲಿಮಿಟೆಡ್ ಪ್ರಮಾಣದಲ್ಲಿ ಬರುತ್ತೆ. ನಾವು ಸುಮ್ಮನೆ ತಗೊಂಡು ಡ್ರಾ ಮಾಡ್ಕೊಂಡೇ ಹೋಗ್ತಾ ಇದ್ದರೆ ಒಂದಿನ ಏನೂ ಇರೋದಿಲ್ಲ. ಈಗಲೇ ನೀರಿನ ಅಭಾವ ಎಲ್ಲರಿಗೂ ಕಾಡ್ತಾ ಇದೆ. ಎಲ್ಲೆಲ್ಲಿ ಒಂದು ಕಾಲದಲ್ಲಿ ಈಗ ಮೈಸೂರು ಸುತ್ತಮುತ್ತ 50-60 ಕಿಲೋಮೀಟರ್ ರೇಡಿಯಸಲ್ಲಿ ನೋಡಿ, ಒಂದು 90 ವರ್ಷ ಥರ ನೀವು ಮಾತಾಡಿಸಿ ನೋಡಿ ಅಜ್ಜ ಅಜ್ಜಿಯರನ್ನ. ಎಲ್ಲೆಲ್ಲಿ ಜೌಗು ಪ್ರದೇಶ, ವೆಟ್ಲ್ಯಾಂಡ್ ಥರ ನೀರು ಇರ್ತಾ ಇತ್ತು, ವಾಟರ್ ಲಾಕ್ಡ್ ಏರಿಯಾ ಅಂತ ಏನು ಹೇಳ್ತಾಯಿದ್ರು, ಅಲ್ಲೆಲ್ಲ ನೀರೇ ಇಲ್ಲ, ಈಗ ಡ್ರೈ ಲ್ಯಾಂಡ್ ಆಗಿ ಕನ್ವರ್ಟ್ ಆಗಿದೆ. ಹಾಗೆಯೇ ಇನ್ನೊಂದು 50 ವರ್ಷ ಹೋದರೆ ಏನು ರಿಸೋರ್ಸ್ ಅನ್ನೋದು ಏನೂ ಸಿಕ್ಕಲ್ಲ. ಕುಡಿಯೋ ನೀರಿಗೂ ಪರದಾಡಬೇಕಾಗತ್ತೆ. 3ನೇ ಇದು ವರ್ಲ್ಡ್ ವಾರ್ ಆಗೋದೇ ನೀರಿನ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಭಾರತ ದೇಶ, ಎಸ್ಪೆಷಲಿ ನಮ್ಮ ಹಳೆ ಮೈಸೂರು ಏರಿಯಾ ಪ್ರಕೃತಿಯಿಂದ ಸಂಪದ್ಭರಿತವಾಗಿದೆ. ನಾವು ಸ್ವಲ್ಪ ಇದನ್ನು ಕಾಳಜಿ ವಹಿಸಿ ಒಂಚೂರು ಅದನ್ನು ನಾವು ಕಾಪಾಡಿಕೊಂಡ್ರೆ ಮುಂದಿನ ಜನಾಂಗಕ್ಕೂ ಬರುತ್ತೆ. ನಿಮ್ಮ ಮಕ್ಕಳನ್ನ ನೆನಪಿಸ್ಕೊಳ್ಳಿ. ಚಿಕ್ಕ ಪುಟ್ಟ ಕಂದಮ್ಮಗಳನ್ನ ನೋಡಿ, ಅಪ್ಪ ಅಮ್ಮಂದು ಕೈ ಹಿಡ್ಕೊಂಡು ಒಂದು ಅದಮ್ಯ ಬಯಕೆಯಿಂದ ನಾಳೆ ನನ್ನದು, ಐ ಆಮ್ ಕಿಂಗ್ ಆಫ್ ಟುಮಾರೋ, ಈ ಪ್ರಪಂಚ ನಂದು, ನಾನು ಬಾಳಿ ಬದುಕಬೇಕು ಅಂತ ಅಷ್ಟು ಆಸೆಯಿಂದ ಅದು ಪುಟ್ಟ ಹೆಜ್ಜೆ ಇಟ್ಕೊಂಡು ನಡೆಯುತ್ತೆ. ಆ ಮಗು ನೋಡಿದಾಗ ಪ್ರಪಂಚ ಮುಂದುವರಿಬೇಕಾದ್ರೆ ಮುಂದಿನ ಪೀಳಿಗೆಗೆ ಈ ಸಂಪತ್ತು, ಈ ರಿಸೋರ್ಸಸ್ಸು ಇವೆಲ್ಲ ಬೇಕಾಗತ್ತೆ. ಹಾಗಾಗಿ ಇದು ನಮ್ಮ ಕರ್ತವ್ಯ ಆಗತ್ತೆ. ನಾವು ಸುಮ್ಮನೆ ಎಲ್ಲನೂ ಉಪಯೋಗಿಸ್ಬಿಟ್ಟು, ಇರೋದೆಲ್ಲ ಉಪಯೋಗಿಸ್ಬಿಟ್ಟು ಒಂದು ಕಸನ, ರದ್ದಿನ, ಏನೂ ಇಲ್ಲದಿರೋದು ಮರುಭೂಮಿನ ಬಿಟ್ಟು ಹೋದರೆ ನಮ್ಮನ್ನು ಶಪಿಸ್ತಾರೆ. ನಮ್ಮ ಮಕ್ಕಳೇ, ಬೇರೆ ಯಾರೂ ಅಲ್ಲ, ನಮ್ಮ ಮಕ್ಕಳೇ ಶಪಿಸ್ತಾರೆ. ಈಗ ನಮಗೇನು ಬಂದಿದೆ, ಈಗ ನಮ್ಮ ಹಿಂದಿನಿಂದ ಬಂದು ನಮ್ಮ ಪೂರ್ವಜರಿಂದ ಬಂದಿದೆ, ನಮ್ಮ ತಂದೆ ತಾಯಿ, ಅಜ್ಜಿ ತಾತ ಅವ್ರು ಏನು ಉಳಿಸಿ ಬೆಳೆಸಿದ್ದಾರೆ ಅದನ್ನು ನಾವು ಇವಾಗ ಅನುಭವಿಸ್ತಾ ಇದ್ದೀವಿ. ನಾವೇನು ಕ್ರಿಯೇಟ್ ಮಾಡಿಲ್ಲ ಇದು ಯಾವುದನ್ನು. ಹಾಗೆ ನಾವು ಸ್ವಲ್ಪ ಈಗ ಉಳಿಸಿ ಮುಂದಕ್ಕೆ ಅದನ್ನ ಬಿಟ್ಕೊಟ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ನನಗೆ ಖಂಡಿತ ನನ್ನ ನಂಬಿಕೆ ಇದೆ, ನೀವೆಲ್ಲ ನಮ್ಮ ಜೊತೆ ಇದ್ದೀರಾ ಅಂತ. ಇಲ್ಲಿ ಯಾರ್ಯಾರು ನೀವೆಲ್ಲ ಬಂದಿದ್ದೀರಾ, ಇಲ್ಲಿ ಕುಳಿತಿದ್ದೀರಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀರಾ, ನಿಮಗೆಲ್ಲ ಪ್ರಕೃತಿ ಮೇಲೆ, ಪರಿಸರದ ಮೇಲೆ ಒಂದು ಕಾಳಜಿ ಇದೆ. ಈ ಕಾಳಜಿಯಿಂದನೇ ತಾವೆಲ್ಲ ಇಲ್ಲಿದ್ದೀರಾ. ಹಾಗಾಗಿ ನನಗೆ ನಂಬಿಕೆ ಇದೆ, ಆಶೆ ಇದೆ, ತಾವೆಲ್ಲ ಈ ಮಾಲಿನ್ಯವನ್ನು ನಿಯಂತ್ರಿಸೋದ್ರಲ್ಲಿ ತಾವು ಕೈ ಜೋಡಿಸ್ತೀರಾ. ಇದು ಸರ್ಕಾರದಿಂದ ಒಬ್ಬರಿಂದ ಒಂದು ಸಂಸ್ಥೆಯಿಂದನೇ ಆಗುವಂಥ ಒಂದು ಕೆಲಸ ಕಾರ್ಯ ಅಲ್ಲ. ತಮ್ಮೆಲ್ಲರಿಂದ ಆಗಬೇಕು, ನಮ್ಮಿಂದ ಆಗಬೇಕು, ನನ್ನಿಂದನೂ ಆಗಬೇಕು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ಏನಾಗಿದೆ ಅಂತಂದರೆ, ನಾಳೆ ಯಾರೋ ಒಬ್ರದ್ದು ಬರ್ತ್ಡೇ ಇದೆ ಅಂತಂದರೆ ಒಂದು ಸಾಲ ಹಾಕೋದು, ಒಂದು ಪೇಟ ಹಾಕೋದು, ಪಟಾಕಿ ಹಚ್ಚೋದು. ಸತ್ರು ಪಟಾಕಿ, ಹುಟ್ರು ಪಟಾಕಿ. ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಅಂತ ಹೇಳೋದು ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗಿದೆ. ಸತ್ರು ಪಟಾಕಿ, ಅವನು ಹುಟ್ಟಿದ್ರು ಪಟಾಕಿ, ಬರ್ತಡೇನೂ ಪಟಾಕಿ. ಎಷ್ಟು ನಾವು ನಮ್ಮನ್ನು ನಾವೇ ಒಂದು ರೀತಿ ಗುಂಡಿ ತೋಡ್ಕೊಳ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಸೊ ದಯವಿಟ್ಟು ಸರ್ ಹೇಳ್ತಾ ಇದ್ರು, ಪರಿಸರ ದಿನಾಚರಣೆ ಅಂತಂದರೆ June 5 ಬಂತು ಅಂತಂದರೆ ಪರಿಸರ ದಿನಾಚರಣೆ ಅಲ್ಲ. ಪ್ರತಿದಿನವೂ ಕೂಡ ನಾವು ಪರಿಸರ ದಿನಾಚರಣೆಗಳನ್ನು ಆಚರಣೆ ಮಾಡ್ಕೊಳ್ಬೇಕಾಗಿದೆ. ಅದಮ್ಯ ಚೇತನ ಅಂಥೇಳಿ ನಮ್ಮ ಅನಂತಕುಮಾರ್ ಅವರ, ದಿವಂಗತ ಅನಂತಕುಮಾರ್ ಅವರ ಒಂದು ಮಿಸಸ್ ಅವರು ಒಂದು ಸಂಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅವ್ರದ್ದು ಕೂಡ ಸ್ವಯಂ ಸೇವಾ ಸಂಸ್ಥೆ ಅಂತೇಳಿ, ಅದಮ್ಯ ಚೇತನ ಅಂಥೇಳಿ. ಅವ್ರು ಹೇಳೋ ಪ್ರಕಾರ ಒಂದು ದಿನಕ್ಕೆ ಒಂದು ಮನೆಯಲ್ಲಿ ಒಂದು ತಿಂಗಳಿಗೆ 24,000 ಮೈಕ್ರೋ ಪ್ಲಾಸ್ಟಿಕ್ ಬರ್ತದಂತೆ. ಎಷ್ಟು ದುರಂತ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಸೊ ಆಲ್ ಕವರ್ ಅಷ್ಟೇ, ಆಲ್ ಕವರ್ನ ಅರ್ಧ ಕಟ್ ಮಾಡ್ತೀವಿ, ಅರ್ಧ ಬಿಸಾಕ್ತೀವಿ, ಅದು ಮೈಕ್ರೋ ಪ್ಲಾಸ್ಟಿಕ್ ಆಗುತ್ತೆ, ಅದೆಲ್ಲೋ ಹೋಗುತ್ತೆ. ಒಂದು ರೀತಿಯಾಗಿ ನಮ್ಮನ್ನು ಕ್ಯಾನ್ಸರ್ಗೆ ದುಡ್ತಾ ಇರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಒಂದು ದಿನಕ್ಕೋಸ್ಕರ ನಾವು ಪರಿಸರ ದಿನಾಚರಣೆ ಮಾಡ್ದೇನೆ ಪ್ರತಿದಿನವೂ ಕೂಡ ಪರಿಸರ ದಿನಾಚರಣೆಗಳನ್ನು ಆಚರಿಸಬೇಕಾಗಿ ತಿಳಿಸಿಕೊಟ್ಟಂತಹ, ಪ್ರಾಸ್ತಾವಿಕವಾಗಿ ಮಾಹಿತಿಯನ್ನು ನೀಡಿದಂತಹ VS ಕುಮಾರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀಯುತ ನಾಗರಾಜ ಸಿದ್ದಪ್ಪ ಅಂಕಸದೊಡ್ಡಿ ಸರ್ ಅವರು, ಹಿರಿಯ ಸಿವಿಲ್ ನ್ಯಾಯಾಧೀಶರು, ಹಾಗೆಯೇ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮೈಸೂರು, ಇವರನ್ನು ವೇದಿಕೆಗೆ ಆಹ್ವಾನ ಮಾಡಿಕೊಡ್ತೀನಿ ಸರ್. ಪ್ಲೀಸ್ ಸರ್, ಪ್ಲೀಸ್. ವಿಶ್ವ ಪರಿಸರ ದಿನಾಚರಣೆ 2026ರ ಶುಭಾಶಯಗಳು. ವೇದಿಕೆಯ ಮೇಲಿರುವ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಅವರು, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನವೀನ್ ಕುಮಾರ್ SK, ಡಾಕ್ಟರ್ ಸದಾಶಿವಮೂರ್ತಿ BM, SK ವಾಸುದೇವ್,
ಶ್ರೀ ಡಿ ಉದಯಕುಮಾರ್, ಡಾಕ್ಟರ್ ಜಿ ಮಂಜುನಾಥ್, ಶ್ರೀ ಎಸ್ ಲೋಕೇಶ್, ಅಧ್ಯಕ್ಷರು ವಕೀಲರ ಸಂಘ, ಡಾಕ್ಟರ್ ಜಿ ಎಸ್ ಚಂದ್ರಶೇಖರ್, ಅಧ್ಯಕ್ಷರು ಪರಿಸರ ವಿಭಾಗ, ವಿಶೇಷ ಉಪನ್ಯಾಸಕರು ಇವರು. ಸ್ವಾಗತ ಬಯಸುವರು ಯಾರು? ವಿ ಎಸ್ ಕುಮಾರ್, ವಿ ಸುನೀಲ್ ಮತ್ತು ಡಾಕ್ಟರ್ ಎಂ ಶ್ರುತಿ ಅವರು. ಇವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ನಾವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಾಗ ನಮ್ಮ ಎಲ್ಲ ಗಣ್ಯರು ಮಕ್ಕಳನ್ನು ಕರೆದ್ರು, ಮಕ್ಕಳನ್ನು ಕರೆದು ಅವ್ರ ಕಡೆಯಿಂದ ನೀರೇರಿಸಿದರು. ಯಾಕೆ ಅದು ಒಂದು ಸಂಕೇತ ಅಂತಂತಂದರೆ, ಅದನ್ನು ಈ ಪರಿಸರ ನಾವು ಅವರಿಗೆ ನೆಕ್ಸ್ಟು ಬಿಟ್ಟುಕೊಟ್ಟು ಹೋಗ್ತಾ ಇದ್ದೀವಿ ಅನ್ನೋದನ್ನು ಸೂಚಿಸುತ್ತೆ. ಅಂದರೆ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ ಸುಂದರ ಪರಿಸರವನ್ನು ಅಂತ ಒಂದು ಸಂಕೇತವನ್ನು ಸೂಚಿಸುತ್ತೆ. ಯಾಕಂದರೆ ಪರಿಸರ ನಮ್ಮ ಪೂರ್ವಜರ ಸ್ವತ್ತಲ್ಲ, ಅದು ನಾವು ಮಕ್ಕಳಿಂದ ಪಡೆದಂಥ ಒಂದು ಸಾಲ. ಅದು ಅವರಿಗೆ ನಾವು ವಾಪಸ್ ಅದನ್ನು ಬಡ್ಡಿ ಸಮೇತ ಕೊಟ್ಟು ಹೋಗಬೇಕು. ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಸರ್ ಹೇಳ್ದಂಗೆ, ನಮ್ಮ ಕುಮಾರ್ ಸರ್ ಹೇಳ್ದಂಗೆ, ನಾವು ಪರಿಸರನ ತುಂಬ ಕಾಳಜಿಯಿಂದ ರಕ್ಷಿಸಬೇಕಾಗಿದೆ. ಈ ಒಂದು ಕಾರ್ಯಕ್ರಮ ಉದ್ದೇಶದ ಸಾರಾಂಶ ನಮ್ಮ ನಾಡಗೀತೆಯಲ್ಲೇ ಇದೆ, ತಾವು ನೋಡ್ಬೋದು. ಏನಂತಂದರೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಗಂಧದ ಚಂದದ ಹೊನ್ನಿನ ಗಣಿಯೆ, ಹಸಿರು ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ. ಅಂದರೆ ನಮ್ಮ ಈ ನಾಡಿನಲ್ಲಿ ಎಲ್ಲ ಸಮೃದ್ಧವಾಗಿದೆ. ಆ ಸಮೃದ್ಧ ಭರಿತ ಸಂಪತ್ತನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು. ಸರ್ ಹೇಳ್ದಂಗೆ ಪರಿಸರ ಕಾಳಜಿ ನಾವು ಸಾರ್ವಜನಿಕ ಸ್ಥಳದಲ್ಲಿ ಬಂದು ತೋರಿಸ್ಬೇಕಾಗಿಲ್ಲ, ನಮ್ಮ ಮನೆಯಿಂದನೇ ನಾವು ಪ್ರಾರಂಭಿಸಬೇಕಂತ ಹೇಳಿದ್ರದು ನಿಜ. ಅದು ಯಾಕೆಂದರೆ ಮನೆಯಲ್ಲಿ ನಾವು ಕಸ ಏನು ನಾವು ವಿಂಗಡಣೆ ಮಾಡ್ತೀವಿ, ಅದರಲ್ಲಿ 2 ಕಸದ ಒಂದು ಬಿನ್ ಇರುತ್ತೆ. ಒಂದು ಒಣ ಕಸ ಅಂತ ಇರುತ್ತೆ, ಒಂದು ಹಸಿ ಕಸ ಅಂತ ಇರುತ್ತೆ. ಈಗ ಸೆಂಟ್ರಲ್ ಗೌರ್ಮೆಂಟ್ನವರು ಇನ್ನೂ 2 ಬಿನ್ನನ್ನು ಹೆಚ್ಚಿಗೆ ಮಾಡಿದ್ದಾರೆ. ಅದು ರೆಡ್ ಆ್ಯಂಡ್ ಬ್ಲ್ಯಾಕ್. ಅದು ಅಂದರೆ ಈಗ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಮತ್ತು ಈಗ ಏನು ಔಷಧಿಗಳಿದೆ, ಇಂಜೆಕ್ಷನ್ಸ್ಗಳಿದೆ, ಅದಕ್ಕೆ ಬೇರೆ ಬೇರೆ ಆದಂಥ 2 ಬಿನ್ಗಳಿದೆ. ಸೊ ಅದರಲ್ಲಿ ನಾವನ್ನ ಸೆಗ್ರಿಗೇಟ್ ಮಾಡಿ ನಾವು ಅದನ್ನು ಡಿಸ್ಪೋಸ್ ಮಾಡೋಂಥ ಒಂದು ಹೊಣೆಗಾರಿಕೆ ನಮ್ಮ ಮನೆಯಿಂದಲೇ ನಾವು ಶುರು ಮಾಡಬೇಕಾಗುತ್ತೆ. ಈಗ ಸರ್ ಹೇಳ್ದಂಗೆ ನಮ್ಮ ವಿಶ್ವಸಂಸ್ಥೆಯವರು ಇವತ್ತಿನ ಪ್ರಜಾವಾಣಿಯಲ್ಲಿ ಹೇಳಿದರೆ, ಭೂಮಿ ನಮ್ಮೊಂದಿಗೆ ವಾದ ಮಾಡುವುದಿಲ್ಲ, ಇಟ್ ವಿಲ್ ನಾಟ್ ಆರ್ಗ್ಯೂ ವಿತ್ ಅಸ್. ಚೌಕಾಶಿನೂ ಮಾಡುವುದಿಲ್ಲ, ಇಟ್ ವಿಲ್ ನಾಟ್ ಕಾಂಪ್ರಮೈಸ್ ವಿತ್ ಅಸ್ ಆಲ್ಸೋ. ಕೇವಲ ಸಂದೇಶಗಳನ್ನು ಕಳಿಸುತ್ತದೆ. ಅಂದರೆ ಇಟ್ ಗಿವ್ಸ್ ಎ ಮೆಸೇಜ್, ಯು ಆರ್ ಗೋಯಿಂಗ್ ವಿತ್ ಇನ್ ಎ ರಾಂಗ್ ಡೈರೆಕ್ಷನ್ ಅಂತ ಹೇಳುತ್ತೆ. ಅದು ಭೂಮಿ ಒಂದು ನಮ್ಮ ಪರಿಸರ. ಸೊ ಆ ಸಂದೇಶಗಳು ಉಗ್ರವಾಗಿರುತ್ತವೆ ಅಂತೆ. ಸಮುದ್ರದ ಮಟ್ಟ ಏರುತ್ತದೆ, ಕಾಳ್ಗಿಚ್ಚು ವ್ಯಾಪಿಸುತ್ತದೆ, ಬಿಸಿ ಗಾಳಿ ಹೆಚ್ಚುತ್ತದೆ, ನೀರ್ಗಲ್ಗಳು ಅಂದರೆ ಗ್ಲೇಸಿಯರ್ಸ್ ಮೆಲ್ಟ್ ಹಾಕ್ಕೊಂಡು ಹೋಗುತ್ತೆ ಅಂತಂದರೆ ಕರಗುತ್ತದೆ. ಇವುಗಳಿಗೆ ಮನುಷ್ಯ ಪ್ರತಿಕ್ರಿಯಿಸದಿದ್ದರೆ ಜಗತ್ತು ಎಷ್ಟು ಬೇಗ ಮತ್ತು ಹೇಗೆ ಪ್ರತಿಕ್ರಿಯಿಸಲಿದೆ ಎನ್ನುವುದು ಬಹಳ ಮುಖ್ಯವಾಗಿದೆ ಅಂತ ಹೇಳ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ತುಂಬ ಜಾಗೃತರಾಗಬೇಕು. ಪರಿಸರವನ್ನು ನಮ್ಮ ಒಂದು ಅವಿಭಾಜ್ಯ ಅಂಗವಾಗಿ ತಗೋಬೇಕು. ಅದನ್ನು ಹೇಗೆ ನಾವು ಮೊಬೈಲ್ನ ದಿನಾಲೂ ಇಟ್ಕೊಂಡು ಬರ್ತೀವಿ, ನಾವು ಅದನ್ನು ಯಾವತ್ತೂ ಮರೆಯಲ್ಲ, ನಾವು ಎಲ್ಲಿ ಹೋದರೂ ಮರೆಯಲ್ಲ. ಅದೇ ರೀತಿ ನಾವು ಪರಿಸರನ ನಮ್ಮ ಮೊಬೈಲ್ ಥರನೇ ಟ್ರೀಟ್ ಮಾಡೋಣ. ನಾವು ಅದು ಬೀಳಬಾರ್ದು, ಅದು ಕಳೆದು ಹೋಗಬಾರ್ದು ಅಂತ ಹೇಗೆ ನಾವು ಕಾಳಜಿ ಮಾಡ್ತೀವಿ, ಅದೇ ಥರನೇ ಪರಿಸರಕ್ಕೆ ತೊಂದರೆ ಆಗಬಾರ್ದು, ಅದಕ್ಕೆ ಮಾಲಿನ್ಯ ಮಾಡಬಾರ್ದು ಅನ್ನೋದನ್ನು ನಾವು ಯಾವತ್ತೂ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಒಂದು ಗುರಿಯನ್ನು ಮತ್ತು ನಮ್ಮ ನಾಡನ್ನು, ನಮ್ಮ ದೇಶವನ್ನು ಮತ್ತು ನಮ್ಮ ವಿಶ್ವವನ್ನು ಒಂದು ಸ್ವಚ್ಛವಾಗಿಡೋಣ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನೋಡಿ, ನಮ್ಮ 2025 ಜನವರಿ ಮತ್ತು ನವಂಬರ್ ನಡುವೆ
ಭಾರತವು 99% ದಿನಗಳಲ್ಲಿ ಪ್ರಕೃತಿ ವೈಪರೀತ್ಯಗಳನ್ನು ಕಂಡಿದೆ ಅಂತೆ. ಬಿಸಿಗಾಳಿ, ಶೀತಮಾರುತ, ಪ್ರವಾಹ, ಚಂಡಮಾರುತ ಇವು ದೇಶದಲ್ಲಿ ಒಟ್ಟು 4419 ಸಲ ಸಂಭವಿಸಿದೆ ಅಂತ ಹೇಳಿದೆ. ಇದರಲ್ಲಿ 4000 ಜನ ಸಾವಿಗೀಡಾಗಿದ್ದಾರೆ. ಸುಮಾರು 1.74 ಕೋಟಿ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಪರಿಸರ ಎಷ್ಟು ನಮಗೆ ಅದಕ್ಕೆ ನಾವು ತೊಂದರೆ ಕೊಟ್ಟರೆ ನಮ್ಮ ಬೆಳೆಗೆ ಎಷ್ಟು ಹಾನಿ ಮಾಡುತ್ತೆ ಅಂತೇಳಿ ಈ ಒಂದು ಉದಾಹರಣೆ ನಿಮಗೆ ಹೇಳ್ತಾ ಇದ್ದೀನಿ. ಅದೇ ರೀತಿ 77,189 ಪ್ರಾಣಿಗಳು ಸಾವಿಗೀಡಾಗಿದ್ದಾವೆ. 2025 ಸ್ಟ್ಯಾಟಿಸ್ಟಿಕ್ಸ್ ಇದು. ಅದೇ ರೀತಿ 1,81,459 ಮನೆಗಳು ಹಾನಿಗೆ ಒಳಪಟ್ಟಿದ್ದಾವೆ ಅಂತ ಹೇಳ್ತಾರೆ. ಸೊ ಇವೆಲ್ಲದರ ಒಂದು ನಮ್ಮ ಒಂದು ಏನು ಎಚ್ಚರಿಕೆ ಇದೆ, ಈ ಒಂದು ಸ್ಟ್ಯಾಟಿಸ್ಟಿಕ್ಸಿನ ಎಚ್ಚರಿಕೆ ಏನಂತಂದರೆ ಪರಿಸರ ರಕ್ಷಣೆ ಮಾಡೋಣ, ಈ ಬಗ್ಗೆ ನಾವೊಂದು ಗುರಿಯನ್ನು ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಒಂದು ಅವಕಾಶ ಕೊಟ್ಟೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೇನೆ. ಮತ್ತು ನಮ್ಮ ಮಾಧ್ಯಮ ಮಿತ್ರರನ್ನು ಮರೆತಿದ್ದೆ, ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಹೇಳ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಪರಿಸರದ ಏನು ಕ್ಲೈಮೇಟ್ ಚೇಂಜಿಂಗ್ ಅನ್ನೋದೇನಿದೆ, ಯಾವ ರೀತಿಯಾಗಿ ಕ್ಲೈಮೇಟ್ ಚೇಂಜಿಂಗ್ ಆಗ್ತಾ ಇದೆ, ಅದರಿಂದ ಎಷ್ಟು ಇದಿದೆ ಸರ್. ಬಹುಮಾನ ವಿತರಣೆ ಇದೆ ಈಗ ಸರ್. ಓಕೆ. ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಂತಹ ಶ್ರೀಯುತ ನಾಗರಾಜ್ ಸಿದ್ದಪ್ಪ ಅಂಕಸದೊಡ್ಡಿ ಸರ್ ಅವರು, ನಿಜವಾಗ್ಲೂ ಕೂಡ ಸರ್ ಬಗ್ಗೆ ನಾನು ಒಂದು ಮಾತನ್ನು ಹೇಳಲೇಬೇಕು. ಸರ್ ಮೊನ್ನೆ ದಿನ ತಾನೇ ನಮ್ಮ DLSಗೆ ಬಂದಿದ್ದು, ಮೊನ್ನೆ ತಾನೇ ಸರ್ ಕೇಳಿದಾಗ ಸರ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂಥೇಳಿ ಹೇಳಿದಾಗ ಖಂಡಿತ ಮಾಡಿ, ಈ ಥರದ ಕಾರ್ಯಕ್ರಮಗಳು ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತೇಳಿ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಸರ್. ನಿಮ್ಮ ಜೊತೆಗೆ ಸರ್ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ತೀವಿ ಸರ್. ನಿಮ್ಮ ಸಹಕಾರ ಕೂಡ ಹಾಗೆ ಇರಲಿ ಅಂತೇಳಿ ನಾನು ಭಾವಿಸ್ತಾ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಂತಹ ಶ್ರೀಯುತ ಸಿದ್ದಪ್ಪ ಅಂಕಸದೊಡ್ಡಿ ಸರ್, ನಾಗರಾಜು ಸಿದ್ದಪ್ಪ ಅಂಕಸದೊಡ್ಡಿ ಸರ್ ಅವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಹಿತನುಡಿಗಳನ್ನು ಹೇಳಬೇಕಾಗಿ ಶ್ರೀಯುತ ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಅವರು, ಕುಲಸಚಿವರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು, ಇವರನ್ನು ವಿನಂತಿ ಮಾಡ್ಕೊಳ್ತೇನೆ ಸರ್, ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಾಗರಾಜು ಸಿದ್ದಪ್ಪ ಅಂಕನದೊಡ್ಡಿಯವರೇ ಮತ್ತು ನಮ್ಮ ನೆಚ್ಚಿನ ಕುಲಪತಿಗಳಾದ ಶರಣಪ್ಪ ವಿ ಅಲ್ಸೆ ಅವರೇ ಮತ್ತು ಎಲ್ಲ ಅಧಿಕಾರಿಗಳೇ ಮತ್ತು ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದಾರೆ ಮತ್ತು ಎಲ್ಲ ನಾಗರಿಕ ಬಂಧುಗಳಿಗೆ ನನ್ನ ನಮಸ್ಕಾರ ತಿಳಿಸ್ತಾ, ವಿಶ್ವ ಪರಿಸರ ದಿನಾಚರಣೆ 2026 ಈ ದಿನ ನಮ್ಮ ವಿಶ್ವವಿದ್ಯಾಲಯ ಆಚರಣೆ ಮಾಡ್ತಿದ್ದೇವೆ. ಇದರ ಕುರಿತು ನಮ್ಮ ಅತಿಥಿಗಳು ಪ್ರಸ್ತುತವಾಗಿ ಮಾತಾಡಿದ್ರು. ಪರಿಸರ ಏಕೆ ಮುಖ್ಯ, ಹೇಗೆ ಬೇಕು, ಹೇಗೆ ಮಾಡಬೇಕು ಅಂತ ಜಾಗೃತಿ ಮೂಡಿಸೋದಕ್ಕೋಸ್ಕರ ಇದನ್ನು ನಾವು ಹಮ್ಮಿಕೊಳ್ತಿದ್ದೇವೆ ಅಂತ. ಯುನಿಸೆಫ್ ಅವರು 1900 ವರ್ಷಗಳು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಪರಿಸರ ದಿನಾಚರಣೆ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಅವರು ಒಂದು ವಾಕ್ಯ ಸಿದ್ಧಪಡಿಸ್ತಾರೆ. ಅದಂದರೆ ವಿಶ್ವ ಪರಿಸರ ದಿನಾಚರಣೆ ಜೂನ್ 5ರಂದು ಮಾಡಬೇಕು ಅಂತ. ಆದರೂ ಸಾಂಕೇತಿಕವಾಗಿ ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಮತ್ತು ವಿಶ್ವದ ಬೇರೆ ಬೇರೆ ಮೂಲೆಗಳಲ್ಲಿ ನಾವು ಹಮ್ಮಿಕೊಳ್ತಾ ಬಂದಿದ್ದೇವೆ. ಮುಖ್ಯವಾಗಿ ಏನು ಪರಿಸರ ಅಂದರೆ, ನಾವು ಹುಟ್ಟಿನಿಂದ ಸಾಯೋ ತನಕ ನಮ್ಮ ಮನೆಯ ಪರಿಸರದಿಂದ ಹಿಡಿದು ನಾವು ಆಚೆ ಬಂದಾಗ ನಾವು ಬದುಕುವ ಪರಿಸರದೊಟ್ಟಿಗೆ ಸಂಪರ್ಕ ಸೇತುವಾಗಿ ಬದುಕುವುದೇ ಒಂದು ಪರಿಸರ ಅಂತ ಹೇಳ್ಬೋದು. ಮನೆ ಪರಿಸರನೂ ಇಂಪಾರ್ಟೆಂಟ್ ಆಗ್ತದೆ ಮತ್ತು ನಮ್ಮ ಬೆಳವಣಿಗೆ ಸಹಕಾರ ನೀಡುವಂಥ ನಮ್ಮ ಪರಿಸರ ಅಂದರೆ ಗಿಡ, ಮರ, ಗಾಳಿ, ನೀರು, ಬೆಳಕು ಮತ್ತು ವ್ಯಕ್ತಿಗಳ ಪರಿಸರ ಎಲ್ಲನೂ ಸಹ ಮನುಷ್ಯನಿಗೆ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ನಾವು ಏನು ಹೇಳಬೇಕು ಅಂತ ಅಂದರೆ, ಇವತ್ತು ನಮಗೆ ತಾಯಿ ತಂದೆ ಹೇಗೆ ಮುಖ್ಯವೋ ನಮ್ಮ ಪರಿಸರವೂ ಹಾಗೆ ಮುಖ್ಯ. ಯಾಕಂದ್ರೆ ನಾವು ಗಾಳಿ ನೀರು ಇಲ್ಲದೇ ನಾವು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ನಾವು ಎಷ್ಟೇ ಟೆಕ್ನಾಲಜಿ ಕಡೆ ಹೋದರೂ, ತಾಂತ್ರಿಕತೆ ಕಡೆ ಹೋದ್ರೂ ನಾವು ಬದುಕಬೇಕಾಗಿರೋದು ನಾವು ಇವೆರಡೇ ಬಿಟ್ಟು ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ. ಆಹಾರ ಮತ್ತು ನೀರು ಮತ್ತು ಗಾಳಿ ಇಲ್ಲದೇ ಯಾವುದೇ ಮನುಷ್ಯ ಎಷ್ಟೇ
ದೊಡ್ಡ ಆಸ್ತಿ ಗಳಿಸಿದ್ರು ಏನೇ ಮಾಡಿದ್ರು ನಾವು ಪ್ರಕೃತಿ ಕಡೆ ಉಳಿಸಿ ಬೆಳೆಸಿ ಕಡೆ ಹೋಗಲಿಲ್ಲ ಅಂದರೆ ಹಿಂದೆ ಕೂತಿರುವಂಥ ಮಕ್ಕಳುಗಳಿಗೆ ನಾವು ಏನು ಉಳಿಸಿ ಹೋಗ್ತೀವಿ ಅಂತ ಪ್ರತಿಯೊಬ್ಬರು ಚಿಂತನೆ ಮಾಡೋದಕ್ಕೆ ಇಂಥ ಕಾರ್ಯಕ್ರಮಗಳು ಜಾಗೃತಿ ಮೂಡಿಸೋದಕ್ಕೆ ಮಾಡ್ತೀವಿ. ಯಾಕಂದರೆ ಸುಮಾರು ವರ್ಷಗಳಿಂದ ಸತತವಾಗಿ ಇಂಥ ಪರಿಸರ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೇವೆ. ನಾವು ಎಲ್ಲರೂ ವಿಚಾರಣೆ ಮಾಡಬೇಕಾದಂಥ ವಿಚಾರ, ಇವತ್ತು ಡೆಲ್ಲಿಲಿ ನಾವು ವಾಸ ಮಾಡೋಕ್ಕಾಗ್ತಾಯಿಲ್ಲ. ಏನಾಗ್ತಾಯಿದೆ, ವಾಯು ಮಾಲಿನ್ಯ ತುಂಬ ಪ್ರಸರಿಸ್ಕೊಂಡಿದೆ. ಯಾಕಂದರೆ ದಿನ ಬೆಳಗ್ಗೆ ಆಯಿತು ಅಂದರೆ ದಟ್ಟವಾದ ವಾತಾವರಣ, ಉಸಿರಾಡೋಂತಹ ಒಂದು ತುಂಬ ಆಸ್ತಮಾಗಳು, ತುಂಬ ರೋಗಿಗಳನ್ನ ಕ್ರಿಯೇಟ್ ಮಾಡಿ ಈ ವಾತಾವರಣದ ಪಲ್ಯೂಟರಿಂದ ಆಸ್ತಮಾಗಳಾಗಿ ಅಲರ್ಜಿಗಳಾಗಿ ತುಂಬ ಕಷ್ಟಪಡುವಂಥ ದಿನಗಳು ನಾವು ಕಾಣ್ತಿದ್ದೇವೆ. ಕಾರಣ ಏನಂದರೆ ಆಕ್ಸಿಜನ್ ಕಡಿಮೆ ಅಂದರೆ ಮರಗಳನ್ನ ನಾವು ಕಡಿತಾ ಇರೋದು. ಬೇರೆ ಬೇರೆ ಹೆಸರಿನಲ್ಲಿ ನಾವು ಪ್ರಗತಿ ಕಾಣೋದಕ್ಕೆ ಯಾವ ರಸ್ತೆ ಬೇಕು, ಮರ ಕಡಿಬೇಕು, ನಗರ ಅಭಿವೃದ್ಧಿ ಆಗಬೇಕು, ಮರ ಕಡಿಬೇಕು, ಮತ್ತು ಬೇರೆ ಮನೆಗಳನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗಿ ದೊಡ್ಡ ದೊಡ್ಡ ಮನೆ ಕಟ್ಟಬೇಕು, ಸೈಟ್ಗಳನ್ನ ಮಾಡಬೇಕು, ಮತ್ತು ನಾಗರಿಕತೆ ಡೆವಲಪ್ಮೆಂಟ್ ಸಿವಿಲೈಸೇಷನ್ ಡಿಜಿಟೈಸ್ ಆಗಬೇಕು ಅಂತಂದರೆ ಮರಗಳನ್ನ ಅವನ ಮಾಡ್ತಾ ಹೋಗ್ತಾ ಇದ್ದೇವೆ. ನಾವು ಎಷ್ಟು ಮರಗಳನ್ನ ಕಡಿತಿದ್ದೀವಿ ಅಷ್ಟು ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದು ಘನಘೋರವಾದಂಥ ಗಂಭೀರವಾದಂಥ ಒಂದು ಮುಂದಿನ ದಿನಗಳನ್ನ ನಾವು ಕಲ್ಪಿಸಿ ಹೋಗ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಾನು ಈ ನಿಟ್ಟಿನಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ. ಯಾಕಂದರೆ ನಾವು ಏನೇ ಮಾಡಬೇಕಾದ್ರೂ ಮುಂದಿನ ಪೀಳಿಗೆ ಇಟ್ಕೊಂಡು ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಯಾಕಂದರೆ ಇವತ್ತಿನ ದಿನ ನಾನು ಬದುಕಿದೆ, ಇವತ್ತು ನಾನು ಬದುಕ್ತಾ ಇದ್ದೀನಿ, ನನ್ನ ಮಕ್ಳಿಗೆ ಆಸ್ತಿ ಮಾಡೋಗ್ತಾ ಇದ್ದೀನಿ ಅಂತ ಅಂದರೆ ಅದು ತಪ್ಪಾಗ್ತದೆ. ಆಸ್ತಿ ಯಾವುದು? ಗಾಳಿ, ನೀರು, ಬೆಳಕನ್ನು ಸ್ವಚ್ಛವಾಗಿ ಪರಿಸರಕ್ಕೆ ಉಳಿಸೋಗೋದೇ ದೊಡ್ಡ ಆಸ್ತಿ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಮತ್ತು ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರಬೇಕು, ಸಾಲುಮರ ತಿಮ್ಮಕ್ಕ ಅಂತೇಳಿ ತನಗೆ ಮಕ್ಕಳಿಲ್ಲದೆ ಇದ್ದರೂ ಸಹ ಆ ಮರಗಳನ್ನ ಚಿಕ್ಕ ಚಿಕ್ಕ ಗಿಡಗಳನ್ನ ನೆಟ್ಟು ಆ ಊರಲ್ಲಿ ಸಂಜೆ ಗಾಳಿ ಬೆಳಕು ಏನೇ ಆದ್ರೂ ಕಷ್ಟಗಳನ್ನ ಇದನ್ನು ಮಾಡಿ ಅದನ್ನು ಪೋಷಣೆ ಮಾಡಿ ಅದಕ್ಕೆ ನೀರೆಲ್ಲ ಹಾಕಿ ತನ್ನ ಮಕ್ಕಳಿಗಿಂತ ಮಿಗಿಲಾಗಿ ಬೆಳೆಸಿ ಇವತ್ತು ಪದ್ಮಶ್ರೀ ಪ್ರಶಸ್ತಿ ತಗೊಂಡ್ರು. ಕಾರಣ ಏನಂದರೆ ಅವರು ಪರಿಸರದ ಕಾಳಜಿ ಬಗ್ಗೆ ಅವ್ರು ಇದ್ದಂಥ ಒಂದು ಧೋರಣೆ. ಯಾಕಂದರೆ ಅವತ್ತು ನನ್ನ ಮಕ್ಕಳು ನನ್ನ ಸಂಸಾರ ಅಂತ ಆಗಿದ್ದರೆ ಆ ಪದ್ಮಶ್ರೀ ಪಡೆಯುವಂಥ ಮಟ್ಟಕ್ಕೆ ಅವರು ಹೋಗ್ತಿರ್ಲಿಲ್ಲ. ಅವ್ರಿಗೆ ಪ್ರಶಸ್ತಿ ಮುಖ್ಯವಾಗಿರಲಿಲ್ಲ. ಆಗಿನ ನಿಟ್ಟಿನಲ್ಲಿ ಹೇಳ್ಬೇಕಂತ ಗಿಡ ಮರ ಬೆಳೆಸಬೇಕು, ಮುಂದಿನ ಪೀಳಿಗೆಗೆ ಗಾಳಿ ಮಳೆ ಬೆಳಕು ಒಳ್ಳೆ ಗಾಳಿ ಇಟ್ಟು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಅವರು ಅವತ್ತಿನ ತ್ಯಾಗ ಮಾಡಿದ್ದ ಒಂದು ಇದಕ್ಕೋಸ್ಕರ ಅವರು ಇವತ್ತು ಅವರು ಹೆಸರಾಗ್ತಾರೆ. ಯಾಕಂದರೆ ಯಾವುದೋ ಮಕ್ಕಳೇ ಕೇಳ್ಕೊಳ್ಳಿ, ತನಗೋಸ್ಕರ ಬದುಕವನು ಯಾರು ಇತಿಹಾಸದಲ್ಲಿ ಉಳಿಯೋದಿಲ್ಲ. ಬೇರೆಯವ್ರಿಗೋಸ್ಕರ ತಾನು ಯಾರು ಬದುಕಿ ಸಾಧನೆ ಮಾಡಿ ತೋರಿಸ್ತಾರೆ ಅವ್ರು ಮಾತ್ರ ಇತಿಹಾಸ ಉಳಿಯೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಸಾಲುಮರಿ ತಿಮ್ಮಕ್ಕ ಒಂದು ದಿಟ್ಟ ಉದಾಹರಣೆ. ಯಾಕಂದರೆ ಈ ಪರಿಸರ ದಿನಾಚರಣೆ ಬಂದಾಗ ನಾವು ಮಕ್ಕಳೆಲ್ಲ ಅವ್ರನ್ನ ನೆನೆಸ್ಕೊಳ್ಳೇಬೇಕಾಗ್ತದೆ. ಇಂಥವ್ರು ತುಂಬ ಜನ ಮಾಡ್ತಾ ಇದ್ದಾರೆ. ಇವಾಗ ಸ್ವಲ್ಪ NGOಗಳು ಬಂದಿದೆ. NGOಗಳು ಇದನ್ನು ಏನಾಗ್ತದೆ, ಈಗ ಪ್ರತಿ ಕಡೆ ಗಿಡಗಳನ್ನ ನೆಡೋದು ಮತ್ತು ಪೋಷಿಸೋದು ಎಲ್ಲ ಮಾಡ್ತಾಯಿದೆ. ನಾವೊಂದು ಸರ್ಕಾರ ಒಂದು ನಿಟ್ಟವಾದಂಥ ಕಾನೂನು, 10 ಮರ ಕಡಿದ್ರೆ ನೀವು 100 ಮರ ನೆಡಬೇಕು ಅಂತ ಒಂದು ಕಾನೂನು ತರಲೇಬೇಕಾಗ್ತದೆ. ಇಲ್ಲಾಂದರೆ ಮುಂದಿನ ಪೀಳಿಗೆಗೆ ನಾವು ಏನು ಉಳಿಸೋಕ್ಕೂ ಆಗೋದಿಲ್ಲ. ಆಲ್ರೆಡಿ 60% ನಾವು ಕಷ್ಟಪಡ್ತಾ ಇದ್ದೇವೆ. ಇನ್ನು 40% ಮತ್ತೆ ಪಡೋಕ್ಕಿಂತ ಮುಂಚೆ ನಾವೆಲ್ಲ ಜಾಗೃತರಾಗಿ ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಕೊಡುಗೆ ನೀಡಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸೋದಕ್ಕೆ ನನ್ನೆಲ್ಲ ಸಹೋದ್ಯೋಗಿಗಳಿಗೆ ಮತ್ತು ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಾನು ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮ ಕರೆದಿರೋದಕ್ಕೆ ನಾನು ತುಂಬ ಸಂತೋಷದಿಂದ ಪಾಲ್ಗೊಂಡು ಮಾಡಿದೆ ಅಂತ ನಾನು ಧನ್ಯವಾದ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಮೊದಲೇ ಹೇಳ್ದಂಗೆ ಒಂದು ದಿನಕ್ಕೋಸ್ಕರ ವಿಶ್ವ ಪರಿಸರ ದಿನಾಚರಣೆ ಆಗಬಾರ್ದು. ಪ್ರತಿದಿನವೂ ಕೂಡ ಪರಿಸರ ದಿನಾಚರಣೆಗಳಾಗಬೇಕು. ಮರ ಗಿಡಗಳನ್ನು ಕಡಿಬಾರ್ದು ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಂತಹ ಶ್ರೀಯುತ ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಅವರು, ಕುಲಸಚಿವರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು, ಇವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಇದೀಗ ಎಲ್ಲರೂ ಕೂಡ ಕಾಯ್ತಾ ಇರುವಂತಹ ಬಹುಮಾನ ವಿತರಣೆ. ಒಂದು ಸಣ್ಣ ಮಾಹಿತಿಯನ್ನು ಹೇಳಬೇಕು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಕೂಡ ನಾವು ಈ ವರ್ಷ ಏನು ಮಾಡಿದ್ವಿ ಸರ್ ಅಂತಂದರೆ, ಮಕ್ಕಳುಗಳು ಯಾರು ಚಿತ್ರಕಲೆ ಮತ್ತು ಪ್ರಬಂಧ ಸ್ಪರ್ಧೆಗೆ ಬರ್ತಾರೆ ಅವರು ಮನೆಯಿಂದನೇ ಕೂಡ ಅವ್ರ ಮನೇಲಿ ಎಷ್ಟು ಕಸ ಇದೆ, ಪ್ಲಾಸ್ಟಿಕ್ ಕಂಟೈನರ್ಗಳಿರ್ಬೋದು, ಪ್ಲಾಸ್ಟಿಕ್ ತ್ಯಾಜ್ಯಗಳೇನಿದೆ ತಗೊಬರಬೇಕು ಅಂತ ಹೇಳಿದ್ವಿ. ಸುಮಾರು ಒಂದು 40 kg ಕಸ ಬಂತು ಸರ್ ಈ ಸಾರಿ. ಪ್ಲಾಸ್ಟಿಕ್ ಕಸ ಬಂತು. ಮಕ್ಕಳುಗಳು ಮನೆಯಿಂದನೇ ಮೈಸೂರನ್ನು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು ಅಂತೇಳಿ ಇದಕ್ಕೆ ಕುಮಾರ್ ಸರ್ ಮತ್ತು ಸುನಿಲ್ ಸರ್ ಇವರಿಬ್ಬರ ಮಾರ್ಗದರ್ಶನದೊಂದಿಗೆ ಬಹಳಷ್ಟು ನಾವು ಪ್ರಚಾರವನ್ನು ಕೊಟ್ವಿ. ಅದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ಪ್ಲಾಸ್ಟಿಕ್ ಮನೆಯಿಂದನೇ ಕೂಡ ನಿರ್ಮೂಲನೆ ಆಗಬೇಕು ನಮ್ಮ ಮನೆಗಳಿಂದ. ಸೊ ಬಹುಮಾನ ವಿತರಣೆಯನ್ನು ಉಪ ಪರಿಸರಾಧಿಕಾರಿಗಳಾದಂತಹ ಶ್ರೀಮತಿ ನೇತ್ರಾವತಿ ಮೇಡಮ್ರವರು ನೆರವೇರಿಸ್ಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಮೇಡಮ್ ಪ್ಲೀಸ್. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಇದೇ ತಿಂಗಳ 2ನೇ ತಾರೀಕು
ಕಲಾಮಂದಿರದಲ್ಲಿ ಮೈಸೂರು ಕಲಾಮಂದಿರದಲ್ಲಿ ಅನೇಕ ಶಾಲೆಗಳಿಂದ ಬಂದು 500-550 ಅಷ್ಟು ಮಕ್ಕಳು ಬಂದು ಇಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆದ್ದಿದ್ದಾರೆ. ಅವರಿಗೆ ಈಗ ಬಹುಮಾನ ವಿತರಣೆಯನ್ನು ಮಾಡೋದಕ್ಕೆ ಎಲ್ಲ ಮಕ್ಕಳು ಕಾಯ್ತಾ ಇದ್ದಾರೆ. ಸೊ ಒಂದು ಚಿತ್ರಕಲೆ ಸ್ಪರ್ಧೆ ನಡೆಸಲಾಗಿತ್ತು. ಚಿತ್ರಕಲೆ ಸ್ಪರ್ಧೆ ಬಂದು ನಮ್ಮ ಪರಿಸರ ಸಂರಕ್ಷಣೆ ಬಗ್ಗೆನೇ ನಮ್ಮ ಥೀಮ್ ಏನಿದೆ, ಈ ವರ್ಷದ ಥೀಮು ಅದೇ ಪರಿಸರ ಸಂರಕ್ಷಣೆ ಬಗ್ಗೆ ತುಂಬ ಚೆನ್ನಾಗಿ ಅವರ ಮನಸ್ಸಿನಲ್ಲಿ ಏನಿದೆ, ಅವರು ಹೇಗೆ ಪರಿಸರನ ಸಂರಕ್ಷಣೆ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅದನ್ನು ಚಿತ್ರಣದಲ್ಲಿ ಇಳಿಸಿದ್ದಾರೆ. ಚಿಕ್ಕ ಮಕ್ಕಳು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಚಿತ್ರಣವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಈ ಸಲ. ಮತ್ತು ಪ್ರಬಂಧದಲ್ಲಿ ಕನ್ನಡ ಮತ್ತು ಆಂಗ್ಲ 2 ಭಾಷೆಯಲ್ಲಿ ಪ್ರಬಂಧವನ್ನು ಬರೆದಿದ್ದಾರೆ. ಅದು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಚೇತನರಿದ್ದಾರೆ, ಅವರು ಮಕ್ಕಳನ್ನು ಬಂದು ಚೆನ್ನಾಗಿ ಚಿತ್ರಕಲೆಯನ್ನು ಮಾಡಿದ್ದಾರೆ. ಸೊ ಅವರಿಗೆ ಬಹುಮಾನ ವಿತರಣೆ ಹೀಗಿದೆ. 4ನೇ ತರಗತಿಯಿಂದ 7ನೇ ತರಗತಿ ಪ್ರಬಂಧ ಸ್ಪರ್ಧೆಯಲ್ಲಿ ಮೊದಲನೇ ವಿಜೇತರು ರಕ್ಷಣ್ SR, ಐಡಿಯಲ್ ಜಾವಾ ರೋಟರಿ ಶಾಲೆ. ಹಾಂ, ಸರ್ ಕುಲಪತಿಗಳು ಎಲ್ಲರೂ ಸೇರಿ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಿಕೊಡ್ಬೇಕು ಅಂತ ವೇದಿಕೆಯಲ್ಲಿ ಕೇಳ್ಕೊಳ್ತೀನಿ ನಾನು. ಪೂರ್ವಿ KH 4ನೇ ತರಗತಿ, ಐಡಿಯಲ್ ಜಾವಾ ರೋಟರಿ ಶಾಲೆ. ಇವರು ಚಿತ್ರಕಲೆಯಲ್ಲಿ ಕನ್ನಡ ಇದರಲ್ಲಿ ಪ್ರಬಂಧ ಸ್ಪರ್ಧೆ. ನೆಕ್ಸ್ಟ್ ಗಹನ KN 4ನೇ ತರಗತಿ, ಐಡಿಯಲ್ ಜಾವಾ ರೋಟರಿ ಶಾಲೆ. ಎಂಟನೇ ತರಗತಿಯಿಂದ 10ನೇ ತರಗತಿ ಪ್ರಬಂಧ ಸ್ಪರ್ಧೆ ಕನ್ನಡದಲ್ಲಿ ಮಾಡಿರೋರು ತಮನ್ನಾ, 10ನೇ ತರಗತಿ, ಭಾರತೀಯ ವಿದ್ಯಾಭವನ. ಎರಡನೇ ಬಹುಮಾನ NR ನೇಹಾ, ಸೇಂಟ್ ಮರಿಯಾ ಇಂಗ್ಲಿಷ್ ಪ್ರೌಢಶಾಲೆ. ಮೂರನೇ ಬಹುಮಾನ ತನ್ವಿ N, ವಿಜಯ ವಿಠಲ ವಿದ್ಯಾಶಾಲೆ. ಸಮಾಧಾನಕರ ಬಹುಮಾನ ಪ್ರಿಯಾ S, 9ನೇ ತರಗತಿ, ಅವಿಲಾ ಕಾನ್ವೆಂಟ್. ಕರೆಕ್ಟ್ ಇದೆ ಅಲ್ಲ? 5ನೇ ತರಗತಿಯಿಂದ 7ನೇ ತರಗತಿಯಲ್ಲಿ ಆಂಗ್ಲ ಪ್ರಬಂಧವನ್ನು ಮೊದಲನೇ ಬಹುಮಾನ ಶ್ರೇಷ್ಠ K ಭಾರದ್ವಾಜ್, ನಿರ್ಮಲಾ ಪಬ್ಲಿಕ್ ಶಾಲೆ, 6ನೇ ತರಗತಿ. ಹಾಂ ಸರ್. ಭಾರದ್ವಾಜಪ್ಪ ನಿಮ್ಮದು ಸಮೀಕ್ಷಾ ಬಂದ್ರ? ಹಾಂ, ಇದು ಮಾಡಿ. ಶ್ರೇಷ್ಠ K ಬಂತು ಸರ್. ಅಲ್ಲಿ ಮೊದಲನೇ ಬಹುಮಾನ ಶ್ರೇಷ್ಠ K ಭಾರದ್ವಾಜ್, ನಿರ್ಮಲಾ ಪಬ್ಲಿಕ್ ಶಾಲೆ. ಎರಡನೇ ಬಹುಮಾನ ಸಮೀಕ್ಷಾ MN, ನಿರ್ಮಲಾ ಪಬ್ಲಿಕ್ ಶಾಲೆ, 6ನೇ ತರಗತಿ. ಮೂರನೇ ಬಹುಮಾನ ನಕ್ಷಾ AV, ನಿರ್ಮಲಾ ಪಬ್ಲಿಕ್ ಶಾಲೆ, 6ನೇ ತರಗತಿ. ಗಾನವ್. ಸಮಾಧಾನಕನ ಬಹುಮಾನ ಗಾನವ್ RS, ನಿರ್ಮಲಾ ಪಬ್ಲಿಕ್ ಶಾಲೆ, 5ನೇ ತರಗತಿ. ಎಲ್ಲರೂ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹ ಮಾಡಬೇಕಂತ ಕೋರ್ಕೊಳ್ತೀನಿ.
8ನೇ ತರಗತಿಯಿಂದ 10ನೇ ತರಗತಿ ಪ್ರಬಂಧ ಸ್ಪರ್ಧೆ ಆಂಗ್ಲ ವಿಭಾಗ ಪನೀಶಾ JM ಸೆಂಟ್ ಜೋಸೆಫ್ ಪ್ರೌಢಶಾಲೆ ಬನ್ನಿಮಂಟಪ 9ನೇ ತರಗತಿ. ಫಸ್ಟ್ ಆಯ್ತಾ? ಇದು ಭಾವನಾ. 2ನೇ ಬಹುಮಾನ ಭಾವನಾ M ಅವಿಲಾ ಕಾನ್ವೆಂಟ್ 10ನೇ ತರಗತಿ. ಬರ್ತಾ ಇದ್ರು. ಮೂರನೇ ಬಹುಮಾನ ಹನ್ಸಿಕಾ N JSS BMHS 10ನೇ ತರಗತಿ. ಸಮಾಧಾನಕರ ಬಹುಮಾನ ಜೆ ಜೀವಿತಾ ಪಟೇಲ್ ಭಾರತೀಯ ವಿದ್ಯಾಭವನ 10ನೇ ತರಗತಿ. ಅರ್ಪಿತಾ ಇಲ್ಲಿ ಹೇಳ್ತಿದ್ದಾರೆ. ಹನ್ಸಿಕಾದಾಯ್ತಾ? ಈಗ ಆರುಷಿ ಜೀವಿತಾ ಹೋಗಿ ಜೀವಿತಾ ಪಟೇಲ್. ಈಗ 1ನೇ ತರಗತಿಯಿಂದ 4ನೇ ತರಗತಿ ಚಿತ್ರಕಲೆ ಸ್ಪರ್ಧೆಯಲ್ಲಿ ಆರುಷಿ ಪ್ರಜಾಪತಿ ಭಾರತೀಯ ವಿದ್ಯಾಭವನ 4ನೇ ತರಗತಿ. ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ ಎಲ್ಲ ಕ್ಲಾಪ್ ಮಾಡಿದರೆ. 2ನೇ ಬಹುಮಾನ ತುಷಾರ್ ವೈ ನಿರ್ಮಲಾ ಪಬ್ಲಿಕ್ ಶಾಲೆ. ತುಷಾರ್ ವೈ ಇಲ್ಲ. 3ನೇ ಬಹುಮಾನ ಪುನರಾ ದತ್ತಾ ಬೇಡನ ಪೋವೆಲ್ ಪಬ್ಲಿಕ್ ಸ್ಕೂಲ್ 4ನೇ ತರಗತಿ. ನೀವು ಹೋಗಿ ಪುನರ್ ದತ್ತ. ಓಕೆ, ಇಲ್ದಿರೋದಿಟ್ಬಿಡಿ. ಹಾಂ, ಸಮಾಧಾನಕರ ಬಹುಮಾನ ರಿದ್ವಿಕ್ ಕೆಜೆ ಪೋಡಾರ್ ಪಬ್ಲಿಕ್ ಶಾಲೆ 3ನೇ ತರಗತಿ. ಶುಭಾಶಯಗಳು ರಿದ್ವಿಕ್. 5ನೇ ತರಗತಿಯಿಂದ 7ನೇ ತರಗತಿ ಚಿತ್ರಕಲಾ ಸ್ಪರ್ಧೆ ರಿಶಾನ್ SR ಐಡಿಯಲ್ ಜಾವಾ ರೋಟರಿ ಶಾಲೆ 7ನೇ ತರಗತಿ. ಲಿಶಾ. 2ನೇ ಬಹುಮಾನ ಲಿಶಾ SR ನಿರ್ಮಲಾ ಪಬ್ಲಿಕ್ ಶಾಲೆ 7ನೇ ತರಗತಿ. ಲಿಶಾ SR. ಶುಭಾಶಯಗಳು ಲಿಶಾ ಅವರೇ. ತೀರ್ಥ್ ಬಿ ಸೋನಿ ಭಾರತೀಯ ವಿದ್ಯಾಭವನ 7ನೇ ತರಗತಿ. ತೀರ್ಥ್ ಬಿ ಸೋನಿ. ಸಮಾಧಾನಕರ ಬಹುಮಾನ ಸಾನ್ವಿಕಾ ಜೆ ಸೇಂಟ್ ಜೋಸೆಫ್ ಸೆಂಟ್ರಲ್ ಶಾಲೆ ಇಲ್ವಾಲ 7ನೇ ತರಗತಿ. ಸಾನ್ವಿಕಾ ಜಿ. ಥ್ಯಾಂಕ್ ಯು. 8ನೇ ತರಗತಿಯಿಂದ 10ನೇ ತರಗತಿ ಚಿತ್ರಕಲಾ ಸ್ಪರ್ಧೆ ಸಾನ್ವಿಕಾ ಜೆ ಆಯಿತು. ಅಭಿನಂದನ್ S ವಿಮಟ್ ಬೇಡನ್ ಪೋವೆಲ್ ಪಬ್ಲಿಕ್ ಶಾಲೆ 8ನೇ ತರಗತಿ. ಎರಡನೇ ಬಹುಮಾನ ಪಿಹು ಕುಮಾರಿ KNS ಇನ್ನೋವೇಟಿವ್ ಶಾಲೆ. 3ನೇ ಬಹುಮಾನ ಸಾಯಿ ನಾಗಾರ್ಷಿದ್ AJ ಸೇಂಟ್ ಜೋಸೆಫ್ ಸೆಂಟ್ರಲ್ ಶಾಲೆ ವಿಜಯನಗರ. 4ನೇದು ಪ್ರಣವ್ A ನಿರ್ಮಲಾ ಪಬ್ಲಿಕ್ ಶಾಲೆ. ಪ್ರಣವ್. ಥರ್ಡ್ ಪ್ರೈಸ್ ಸಾಯಿ ನಾಗಾರ್ಷಿತ್ ಇಲ್ಲ ಇದರ ಪ್ರಣವ್. 4ನೇದು ಪ್ರಣವ್ ನಿರ್ಮಲಾ ಪಬ್ಲಿಕ್ ಶಾಲೆ ಇದರ ಪ್ರಣವ್ ಇಲ್ವಾ?
ಹಾಗೆ ಈಗ ಇಲ್ಲಿ ವಿಶೇಷವಾಗಿ ಮಾಡಿದ ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹಣೆಯಲ್ಲಿ ಮೊದಲನೇ ಬಹುಮಾನ ತ್ರಿವೇದ್ ನಾರಾಯಣ್, ಲಕ್ಕಿ ಶಾಲೆ, ಶಿವಾಜಿ ರಸ್ತೆ. ತ್ರಿವೇದ್ ನಾರಾಯಣ್ ಪ್ರಥಮ ಬಹುಮಾನ. ಮೊದಲನೇ ಬಹುಮಾನ. ಎರಡನೇ ಬಹುಮಾನ ಸಿರೀಶ್, ಸೇಂಟ್ ಜೋಸೆಫ್ ಸೆಂಟ್ರಲ್ ಶಾಲೆ, ಇಲ್ವಾಲ. ಮೂರನೇ ಬಹುಮಾನ ಆದ್ಯ ಎ ಶ್ರೀವತ್ಸ, ವಿದ್ಯೋದಯ ಶಾಲೆ, ಬಲ್ಲಾಳ್ ವೃತ್ತ. ಆದ್ಯ ಎ ಶ್ರೀವತ್ಸ. ಈಗ ವಿಶೇಷ ಚೇತನ ವಿದ್ಯಾರ್ಥಿಗಳು ತ್ರಿಶೂಲ್ ಎಚ್ ಎಸ್ ಟೀಚರ್ಸ್ ಎಲ್ಲರೂ ಒಟ್ಟಿಗೆ ಬರಲಿ ಮೇಡಮ್. ತ್ರಿಶೂಲ್ ಎಚ್ ಎಸ್, ಸಮೀಕ್ಷಾ, ಸಂದೇಶ್ ಕುಮಾರ್, ಶ್ರೀಶೈಲ, ವಿಜೇತಾ ಹಿರೇಮಠ್, ನಾಗೇಂದ್ರ, ಸೃಜನ್ ಕಶ್ಯಪ್, ವೇದಶ್ರೀ, ಕೃತಿ ಏಕೆ ಬರ್ತಾ ಇದ್ದಾರೆ, ಸಿದ್ದು ಪ್ರಸಾದ್, ವಿನಿತಾ ಹಿರೇಮಠ್, ಧನ್ವಿತ್ ಗುಪ್ತಾ, ಚೇತನ್ ಕುಮಾರ್. ಎಲ್ಲರಿಗೂ ಒಟ್ಟಿಗೆ ಸರ್ ಚಿತ್ರ ಈಗ ಮತ್ತಿನ್ನೊಂದು ಪ್ರಶ್ನೆ, ಫೇರ್ ಅಂಡ್ ಲವ್ಲಿ ಹಾಕಿದ್ದೀರಾ? ಸುಳ್ಳು ಹೇಳ್ಬೇಡಿ. ಹಾಗೆ ಬಂಗಾರ ಫೇರ್ ಅಂಡ್ ಲವ್ಲಿ. ದಯವಿಟ್ಟು ಚಪ್ಪಾಳೆ ಕೊಡಿ. ಯಾಕೆ ಚಪ್ಪಾಳೆ ಕೊಡಿ ಅಂತ ಹೇಳ್ತಿದ್ರೆ ಫೇರ್ ಅಂಡ್ ಲವ್ಲಿ ಜಾಸ್ತಿ ಹಾಕೋಬೇಡ ಅಂತ ಅಷ್ಟೇ. ಚಪ್ಪಾಳೆ ಹೊಡೆದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ನಮ್ಮ ಮುಖದಲ್ಲಿ ಸ್ವಲ್ಪ ಕಾಂತಿ ಬರುತ್ತೆ. ಇನ್ನೊಂದು ಸ್ವಲ್ಪ ಜೋರಾಗಿ ಚಪ್ಪಾಳೆ ವರ್ಕೌಟ್ ಪೇಪರ್ ಶಿವಣ್ಣಜಿ, ಮಹೇಶ್ ಫೋಟೋ ತಗೊಳ್ಳಿ ಅವರು. ಶ್ರೀನಿವಾಸ್ ಇದೇನಕ್ಕಪ್ಪ ಇಲ್ಲ ಇಲ್ಲ ಇವರು ಮೈಸೂರಿನಲ್ಲಿ ವಿಶೇಷ ಚೇತನ ಮಕ್ಕಳು ಶಾಲೆಗಳಿರೋದು ನಮ್ಮ ಡಮ್ಮಂಡಪ್ ಸ್ಕೂಲ್ ಒಂದು, ಜೊತೆಗೆ ಜೆಎಸ್ಎಸ್ ಒಂದು, ಮತ್ತೆ ಸಮರ್ಥನ ಫೌಂಡೇಶನ್ ಅಂತ ಹೇಳಿ 3 ಕಡೆ ಇರುವಂಥದ್ದು. ಮತ್ತೆ ಇನ್ನೊಂದು NR ಫೌಂಡೇಶನ್ ವತಿಯಿಂದ 4 ಸಂಸ್ಥೆಗಳು ನಡೀತಾ ಇದ್ದಾವೆ. ಸೊ ಇವರು ಇವರಲ್ಲಿ ತುಂಬಾ ಕಲೆಗಳಿದೆ. ನಾವೇನ್ ಮಾಡಿದ್ವಿ ಅಂದ್ರೆ ಈ ಮಕ್ಕಳು ಭಾಗವಹಿಸಿದಾಗ ಎಲ್ರಿಗೂ ಕೂಡ ಒಂದು ಸಮಾಧಾನಕರವಾಗಿ ಬಹುಮಾನ ಕೊಟ್ಕೊಳ್ಳೋಣ ಎಲ್ರಿಗೂ ಅಂತ ಹೇಳಿ ನಾವು ಯೋಚನೆ ಮಾಡಿ ಈ ಶಾಲೆಗೆ ನಾವು ಫಸ್ಟ್ ಡೇ ಅದು ತುಂಬಾ ಕಲೆಯಲ್ಲಿ ಭಾಗವಹಿಸಿದ್ದಾರೆ. ಅಲ್ಲೆಲ್ಲ ಅವ್ರ ಜೊತೆ ಇವಾಗೂ ಸಾಮಾನ್ಯ ಮಕ್ಕಳಿಗೆ ಟೀಚ್ ಮಾಡೋದಿದೆಯಲ್ಲ ಆ ಶಿಕ್ಷಕರ ಒಟ್ಟಿದ್ದೇವೆ. ಅದೇ ಈ ಮಕ್ಕಳು ಟೀಚ್ ಮಾಡ್ತಾರಲ್ಲ ಆ ಶಿಕ್ಷಕರು ಅವ್ರನ್ನ ನಿಜವಾಗಿ ನಾವು ಪ್ರಶಂಸನೆಗೆ ಒಳಪಡಿಸಬೇಕು. ಯಾಕಂದ್ರೆ ಅಷ್ಟು ಅವ್ರನ್ನ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಅವರಿಗೆ ಟೀಚ್ ಮಾಡೋದನ್ನ ಎಷ್ಟು ಕಷ್ಟ ಅಂತ ನಾವು ತಗೊಂಡ್ಬರ್ತೀವಿ. ಸೊ ಎಲ್ಲ ಶಿಕ್ಷಕರು ಕೂಡ ದೇಶದ ಸಹನ ಶಾಲೆ ಎಲ್ಲ ಶಿಕ್ಷಕರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೇಡಮ್, ನಿಮ್ಮ ಸೇವೆ ನಿರಂತರವಾಗಿ ಹೀಗೆ ಇರಲಿ ಅಂತ ಹೇಳಿದ. ಥ್ಯಾಂಕ್ ಯು. ಯಾರು ಹೆಸರು ಹೇಳ್ಬಿಡಿ, ಹೆಸರು ಹೇಳಿ. ಈ ಚಪ್ಪಾಳೆ ಕೊಡಿ. ತುಷಾರ್, 2ನೇ ತರಗತಿ ಚಿತ್ರಕಲಾ. ಚಪ್ಪಾಳೆ ಆಗಿದೆ. ಥ್ಯಾಂಕ್ ಯು. ನೀವು ಎಲ್ರಿಗೂ ಕೂಡ ಚಪ್ಪಾಳೆ ಹೊಡೆದವ್ರಿಗೆ ಆಕರ್ಷಿಸಿದವ್ರಿಗೆ ಎಲ್ರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು. ಹಾಗೆ ಸರ್ ಒಂದೇ ನಿಮಿಷ, ನೀವು ಹಾಗೆ ಇರಲಿ ಮತ್ತು ನೀವು ಹಾಗೆ ಇರಿ. ಪ್ರೈಸ್ ತಗೊಂಡಿರೋರೆಲ್ಲ ಒಂದು ರೌಂಡ್ ಬನ್ನಿ. ಪ್ರೈಸ್ ಒಂದು ಮಗು ತಡವಾಗಿ ಬಂದಿದೆ, ತುಷಾರ್ ಅಂತ ಹೇಳಿ. ಎರಡನೇ ಬಹುಮಾನ ಶ್ರೀನಿವಾಸ್ ಜಿ. ತುಷಾರ್, ಶ್ರುತಿ ಮೇಡಮ್, ತಡವಾಗಿ ಒಂದು ಮಗು ಬಂದಿದ್ದಾರೆ. ಪ್ರೈಸ್ ತುಷಾರ್ ಅಂತ ಹೇಳಿ.
ಕೊಡೋಣ. ಬನ್ನಿ ಇಲ್ಲಿ ಬನ್ನಿ. ಹಾಂ ಸರ್, ತುಷಾರ್ 2ನೇ ಬಹುಮಾನ. ಕೆಳಗೆ ಇರಲಿ. ನಿಂತ್ಕೊಳ್ಳಿ. ತಗೊಳ್ಳಿ ಆಗಿ. ಪ್ರತಿ ವರ್ಷವೂ ಕೂಡ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೆ ನಮ್ಮ ಮಡಿಗೆ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಪ್ರತಿ ವರ್ಷವೂ ಕೂಡ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಸುಮಾರು 550 ಜನ ಮಕ್ಕಳು ಈ ಸಾರಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಸರ್. ಅದರಲ್ಲಿ 38 ಜನ ಆಯ್ಕೆ ಮಾಡೋದಕ್ಕೆ ನಮಗಂತೂ ಬಹಳ ಕಷ್ಟ ಆಯ್ತು. ಅದಕ್ಕೆ ನಾವು ಕಾಲೇಜಲ್ಲಿ ಕೊಡ್ತೀವಿ. ಅವ್ರು ಆಯ್ಕೆ ಮಾಡಿ ನಮ್ಗೆ ಕೊಡೋಷ್ಟೊತ್ತಿಗೆ ರಾತ್ರಿ 10:30 ನಮ್ಗೆ ಫೈನಲ್ ಸರ್ಟಿಫಿಕೇಟ್ ಮತ್ತೆ ಬಹುಮಾನಗಳು. ಯಾಕಂದ್ರೆ ಯಾರನ್ನ ಸೆಲೆಕ್ಟ್ ಮಾಡೋದು ಯಾರನ್ನ ಬಿಡೋದು ಅನ್ನೋದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ಆ ಮಟ್ಟಕ್ಕೆ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ಪ್ರಬಂಧ ಸ್ಪರ್ಧೆಯಲ್ಲಿ ಅಷ್ಟೇ ಅದ್ಭುತವಾದ ವಿಚಾರಗಳನ್ನ ಮಂಡನೆ ಮಾಡಿದ್ದಾರೆ. ಪರಿಸರ ಸಂರಕ್ಷಣೆಯಲ್ಲಿ ನನ್ನ ಪಾತ್ರ ಏನು ಅನ್ನೋದನ್ನ. ಸೊ ಆ ಮಕ್ಕಳಿಗೆ ಎಲ್ರಿಗೂ ಕೂಡ ಭಾಗವಹಿಸಿದಂತಹ ಮಕ್ಕಳಿಗೆ ಹಾಗೆ ಬಹುಮಾನವನ್ನ ಪಡೆದಂತ ಎಲ್ಲ ಮಕ್ಕಳಿಗೂ ಕೂಡ ವಿಶೇಷವಾಗಿ ನಾನು ಪ್ಲಾಸ್ಟಿಕ್ ಸಂಗ್ರಹದಲ್ಲಿ ಆ ಇಬ್ರು ತ್ರಿವೇದ್ ಮತ್ತೆ 3 ಜನ ಇದ್ದಾರಲ್ಲ, ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ. ಯಾಕಂದ್ರೆ ಅವ್ರ ಮನೆಯಿಂದ ಕೂಡ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂಭಾಗ ಇರುವ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ, ಈ ವರ್ಷ ವಿಶೇಷವಾಗಿ ವಿಶ್ವ ಪರಿಸರ ದಿನಾಚರಣೆ ನಾವು ಯಾವುದಕ್ಕೋಸ್ಕರ ಆಚರಣೆ ಮಾಡಬೇಕು, ಸೊ ಅದು ಹೇಗೆ ಪ್ರಾರಂಭ ಆಯಿತು ಅನ್ನೋದನ್ನು ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಹಿನ್ನೆಲೆನ. ಏನಕ್ಕೆ ಅಂತಂದರೆ ಈ ವಿಶ್ವ ಪರಿಸರ ದಿನಾಚರಣೆ ಮುನ್ನೆಲೆಗೆ ಬಂದಿದ್ದು 1972ರಲ್ಲಿ UNEP ಯುನೈಟೆಡ್ ನೇಷನ್ಸ್ ಫಾರ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಆ ಒಂದು ಪರಿಸರವನ್ನು ಉಳಿಸೋದಕ್ಕೋಸ್ಕರ ನಾವು ಏನೆಲ್ಲ ಮಾಡ್ಬೋದು ಅಂತೇಳಿ ಸ್ವಿಟ್ಜರ್ಲ್ಯಾಂಡ್ನ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಂತೇಳಿ, ಸೊ ಅದು ಯುನೈಟೆಡ್ ನೇಷನ್ಸ್ ಫಾರ್ ಹ್ಯೂಮನ್ ಆ್ಯಂಡ್ ಎನ್ವೈರನ್ಮೆಂಟಲ್ ಡೆವಲಪ್ಮೆಂಟ್ ಅಂತೇಳಿ. ಸೊ ಅಲ್ಲಿ 1972ರ ಜೂನ್ 5ರಂದು ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಸೊ ಆ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ವಿಶ್ವ ಪರಿಸರದ ಹೇಗೆ ನಾವು ಕಾಪಾಡ್ಕೋಬೇಕು ಮುಂದಿನ ಪೀಳಿಗೆಗೆ ಅಂತೇಳಿ ಈ ಸುಸ್ಥಿರ ಅಭಿವೃದ್ಧಿ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಮುನ್ನೆಲೆಗೆ ತಂದರು. ಅಂದರೆ ಸುಸ್ಥಿರ ಅಭಿವೃದ್ಧಿ ಅಂತಂದರೆ ಏನು? ಈಗ ನಮ್ಮಲ್ಲಿ ಇರ್ತಕ್ಕಂಥ ಸಂಪತ್ತು ಎಲ್ಲ ಏನಿದೆ ಇದು ನಮ್ಮದಲ್ಲ, ನಮ್ಮ ಪೂರ್ವಜರಿಂದ ಬಂದ ಬಳುವಳಿ ಅಲ್ಲ, ನಮ್ಮದು ಅಲ್ಲ. ಅಂದರೆ ಮುಂದಿನ ಪೀಳಿಗೆಯಿಂದ ನಾವು ಅದನ್ನು ಪಡೆದುಕೊಂಡಿದ್ದು ಅಂತೇಳಿ. ಸೊ ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಏನು ನೈಸರ್ಗಿಕ ಸಂಪತ್ತಿದೆ, ಪರಿಸರ ಇದೆ, ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ವಾಯು ಎಲ್ಲನೂ ಮುಂದಿನ ಪೀಳಿಗೆಗೆ ನಾವು ಅದನ್ನು ಇನ್ನೂ ಅತಿ ಹೆಚ್ಚು ಶುದ್ಧ ರೀತಿಯಲ್ಲಿ ನಾವು ಅದನ್ನು ಕೊಡಬೇಕಾಗಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆ ಒಂದು ವಿಶೇಷ ಸಂದರ್ಭದಂದು ಜೂನ್ 5ರಂದೇ ನಡೆಸಬೇಕು ಅಂತೇಳಿ ಯುನೈಟೆಡ್ ನೇಷನ್ಸ್ ಫಾರ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಆಯೋಜಿಸಲಾಗಿತ್ತು. ಆ 1972ರಿಂದ ಪ್ರತಿ ವರ್ಷ ಸಹ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆ ಏನು ಎಲ್ಲ ದೇಶಗಳು ಪ್ರಮುಖವಾಗಿ ಆಚರಣೆ ಮಾಡ್ತಾ ಬರ್ತಾ ಇದೆ. ಸೊ ಹಾಗೆ ಒಂದೊಂದು ವರ್ಷ ವಿಶೇಷವಾಗಿ ಒಂದೊಂದು ದೇಶದಲ್ಲಿ ಒಂದೊಂದು ಥೀಮ್ಗಳನ್ನ ಆಯೋಜನೆ ಮಾಡಿಕೊಂಡು ವಿಶ್ವ ಪರಿಸರ ದಿನಾಚರಣೆಯನ್ನು ನಡೆಸ್ಕೊಂಡು ಬರ್ತಾ ಇದೆ. ಸೊ ಹಾಗೆ ಕಳೆದ ಬಾರಿ ಸೌತ್ ರಿಪಬ್ಲಿಕ್ ಕೊರಿಯಾ ಅಲ್ಲಿ ಬೀಟ್ ಪ್ಲಾಸ್ಟಿಕ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಮುನ್ನೆಲೆಗೆ ತಂದಿದ್ರು. ಸೊ ಹಾಗೆ ಈ ಸರಿ 2026ರಲ್ಲಿ ನಾವು ಇರ್ತಕ್ಕಂಥ ಥೀಮ್ ಏನಂತಂದರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ಅಂದರೆ ಇನ್ಸ್ಪೈರ್ಡ್ ಬೈ ನೇಚರ್ ಅಂತಂದರೆ ನಮ್ಮಲ್ಲಿ ಈಗ ನೈಸರ್ಗಿಕವಾಗಿ ಏನಿದೆ ನಾವು ಯಾವುದನ್ನು ಸಹ
ಆಂಥ್ರೋಪೋಜೆನಿಕ್ ಅಂದರೆ ಮಾನವನಿಂದ ನಿರ್ಮಿಸಲ್ಪಟ್ಟಂತಹ ಯಾವುದೇ ಒಂದು ಅಶುದ್ಧವಾದ ಒಂದು ಪೊಲ್ಯೂಷನನ್ನು ನಾವು ಮಾಡದೆ ಅದನ್ನು ಕಾಪಾಡ್ಕೊಂಡು ಹೋಗಬೇಕು. ಅಂದರೆ ಈಗ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಈಗ ಒಂದು ನದಿ ಹುಟ್ಟಿನಿಂದ ಕೊನೆಯವರೆಗೂ ಸಮುದ್ರವನ್ನು ಸೇರುತ್ತೆ. ಸೊ ಅದು ಹೇಗೆ ಶುದ್ಧವಾಗಿ ಪರಿವರ್ತನೆ ಆಗುತ್ತೆ ಅಂತಂದರೆ, ಸೊ ಅದು ಹರಿತಾ ಆ ವಾತಾವರಣದಲ್ಲಿರ್ತಕ್ಕಂಥ ಗಾಳಿ ಅದರೊಳಗಡೆ ಸೇರಿ ಈ ಸೂಕ್ಷ್ಮ ಜೀವಿಗಳು ಮೈಕ್ರೋ ಆರ್ಗನಿಸಮ್ಸ್ ಏನಿದೆ, ಸೊ ಅಲ್ಲಿರ್ತಕ್ಕಂಥ ಈ ಪೊಲ್ಯೂಟೆಂಟ್ಸ್ ಏನೇನಿದೆ ಅದು ನ್ಯಾಚುರಲ್ ಪೊಲ್ಯೂಟೆಂಟ್ಸ್ ಆಗಿದ್ದರೆ ಮಾತ್ರ ಅವು ಕೊನೆಗೆ ಹೋಗ್ತಾ ಶುದ್ಧವಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಹೇಳ್ತಾರೆ ಒಂದು ಗಾದೆ, ಯಾವತ್ತೂ ಸಹ ಹರಿಯುವ ನೀರು ಕೊಳಕಲ್ಲ ಅಂತೇಳಿ. ಸೊ ಹಾಗೆ ಆ ಒಂದು ನಾವು ಇನ್ಸ್ಪೈರ್ಡ್ ಬೈ ನೇಚರ್, ಸೊ ಅಂದರೆ ನಾವು ನೇಚರಲ್ಲಿರ್ತಕ್ಕಂಥ ಒಂದು ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ ಅಂತೇಳಿ ಹೇಳ್ತೇವೆ. ಅಂದರೆ ನೇಚರು ತನ್ನ ಪಾಡಿಗೆ ತಾನು ಸಮತೋಲನವನ್ನು ಕಾಪಾಡಿಕೊಳ್ಳುತ್ತೆ. ಸೊ ಹಾಗೆ ನಾವು ಏನೆಲ್ಲ ನಾವು ಒಂದು ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ನ ನಾವು ಮಾಡ್ಕೋಬೋದು ಅನ್ನೋದು ಒಂದು. ಸೊ ಹಾಗೆಯೇ ಫಾರ್ ಅವರ್ ಕ್ಲೈಮೇಟ್, ಸೊ ಈಗ ನಮ್ಮ ಹವಾಮಾನ ಹೇಗಿರಬೇಕು? ಈಗ ಹವಾಮಾನ ಅಂತಂದರೆ ಈಗ ದಿನ ನಾವು ಪತ್ರಿಕೆಗಳಲ್ಲಿ ಮತ್ತು ಟಿ ವಿಗಳಲ್ಲಿ ಇತರೆ ಮಾಧ್ಯಮಗಳಲ್ಲಿ ನಾವು ತಿಳ್ಕೊಳ್ತಾ ಇರ್ತೇವೆ. ಸೊ ಹಾಗೆ ಪುಸ್ತಕದಲ್ಲಿ ಸಹ ಬರೆದಿರ್ತಾರೆ. ಸೊ ಅದಕ್ಕಿಂತ ಹೆಚ್ಚಿಗೆ ನಾವು ಈ ಹವಾಮಾನವನ್ನು ನಾವು ಅರಿಯಬೇಕಾಗಿದೆ. ಸೊ ಏನಕ್ಕೆ ಅಂತಂದರೆ ಈ ನಮ್ಮ ಒಂದು ಪರಿಸರ ಅನ್ನೋದು ಎಲ್ಲರ ಕೈಗಳಲ್ಲಿ ಇದೆ. ಸೊ ಹೇಗೆ ಅಂತಂದರೆ ಪರಿಸರ ಮಾಲಿನ್ಯವನ್ನು ಸಂರಕ್ಷಣೆ ಮಾಡುವುದರಲ್ಲಿ ಪ್ರತಿಯೊಬ್ಬರ ಆದ್ಯ ಕರ್ತವ್ಯಗಳು ಇದ್ದಾವೆ. ಸೊ ಹಾಗೆಯೇ ನಾವು ಫಂಡಮೆಂಟಲ್ಸ್ ಆಫ್ ಡ್ಯೂಟೀಸ್ ಅಂತ ಹೇಳ್ತೀವಿ. ಸೊ ಆರ್ಟಿಕಲ್ 42A ಮತ್ತು 58(2)A ಸೊ ಸಂವಿಧಾನದಲ್ಲೇ ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಪ್ರತಿಯೊಬ್ಬರ ನಾಗರಿಕನ ಕರ್ತವ್ಯ ಏನಂದರೆ ನಮ್ಮ ಪರಿಸರವನ್ನು ಉಳಿಸೋಕ್ಕಂಥದ್ದು ಅಂತೇಳಿ. ಸೊ ಹಾಗಾಗಿ ಎಲ್ಲ ಗ್ರ್ಯಾಜುಯೇಷನ್ ಲೆವೆಲಲ್ಲಿ ಪರಿಸರ ಅಧ್ಯಯನವನ್ನು ಒಂದು ವಿಷಯವನ್ನಾಗಿ ಕಂಪಲ್ಸರಿಯಾಗಿ ಓದಬೇಕು ಅಂತೇಳಿ ನಾವು ಎಲ್ಲ ಗ್ರ್ಯಾಜುಯೇಷನ್ ಲೆವೆಲಲ್ಲಿ ಓದ್ತೇವೆ. ಸೊ ಹಾಗೆ ಪ್ರತಿಯೊಬ್ಬ ನಾಗರಿಕನೂ ಸಹ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಅಂಶನ ನಾವು ಅಳವಡಿಸ್ಕೋಬೇಕು. ಸೊ ಹಾಗೆ ನಮ್ಮ ಪರಿಸರವನ್ನು ಉಳಿಸ್ಕೋಬೇಕು. ಹಾಗೆ ಫ್ಯೂಚರ್ ಅಂತಂದರೆ ಈಗ ನಮ್ಮ ಮುಂದಿನ ಪೀಳಿಗೆಗೆ ಯಾವ ರೀತಿ ಎಲ್ಲ ನಾವು ಈ ಪರಿಸರವನ್ನು ನಾವು ಉಳಿಸ್ಕೊಂಡು ಅದರ ಸಂರಕ್ಷಣೆಯನ್ನು ಮಾಡ್ಕೋಬೋದು ಅಂತೇಳಿ. ಈಗ ಉದಾಹರಣೆಗೆ ನಮ್ಮ ನೈಸರ್ಗಿಕವಾಗಿ ಇರ್ತಕ್ಕಂಥವು ಕಾಡು ಮತ್ತು ನೀರು ಮತ್ತು ಜಲಸಂಪತ್ತು ಅಂತ ಏನು ಹೇಳ್ತೀವಿ, ಹಾಗೆ ವನ್ಯಜೀವಿಗಳು, ಆಮೇಲೆ ಇತರ ಎಲ್ಲ ಇವನ್ನ ಸಾಗರದಂತಹ ಆಳವಾದ ಸಮುದ್ರದಲ್ಲಿ ಇರ್ತಕ್ಕಂಥ ಜೀವಿಗಳು ಸಹ ಅತ್ಯ ಅಮೂಲ್ಯವಾದದ್ದು ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಸೊ ಏನಕ್ಕೆ ಅಂತಂದರೆ ಈ ನಮ್ಮ ಪರಿಸರದಲ್ಲಿ ಎಲ್ಲ ಒಂದು ಗಿಡ ಮರ ಇಂದ ಹಿಡಿದು ಸೂಕ್ಷ್ಮ ಜೀವಿಗಳಿಂದ ಹಿಡಿದು ಪ್ರತಿಯೊಂದು ಪ್ರಾಣಿಗಳಲ್ಲೂ ಸಹ ನಾವು ಅದನ್ನು ನಾವು ಉಳಿಸ್ಕೊಳ್ಬೇಕಾಗಿರೋದು ಪ್ರತಿಯೊಬ್ಬರ ನಾಗರಿಕನ ಕರ್ತವ್ಯ. ಏನಕ್ಕೆ ಅಂತಂದರೆ ನಾವು ಇದನ್ನು ಒಂದು ಕೊಂಡಿ ಅಂತೇಳಿ ಕರಿತೀವಿ. ಸೊ ಅಂದರೆ ಒಂದಕ್ಕೊಂದು ಒಂದು ಸಂಬಂಧವನ್ನು ಬೆಳೆಸ್ಕೊಂಡಿರ್ತವೆ. ಸೊ ಹೇಗೆ ಅಂತಂದರೆ ಉದಾಹರಣೆಗೆ ಈಗ ನಮಗೆ ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ ಅಂತ ಅಂದರೆ ಈಗ ಒಂದು ಮರವನ್ನು ಉಳಿಸಿದರೆ ಒಂದು ಮರ ಏನು ಮಾಡುತ್ತೆ ಹೇಳ್ತೀವಿ, ಮನೆಗೊಂದು ಮರ ಊರಿಗೊಂದು ವನ ಅಂತಂದರೆ ಈಗ ಒಬ್ಬರು ಮರ ನೆಟ್ಟರೆ ಏನೆಲ್ಲ ಸಾಧ್ಯ ಅಂತಂದರೆ ಒಂದು ಮರ ಅದು 10 kgಯಿಂದ 25 kgವರೆಗೆ ಸರಿಸುಮಾರು ಬೆಳೆದಿರ್ತಕ್ಕಂಥ ಒಂದು ಮರ 10 kgಯಿಂದ 25 kg ಕಾರ್ಬನ್ನನ್ನು ಹೀರಿಕೊಳ್ಳುವಂಥದ್ದು. ಎಲ್ಲಿಂದ ಅಂತಂದರೆ ನಮ್ಮ ವಾತಾವರಣದಲ್ಲಿ ಇರ್ತಕ್ಕಂಥ ಕಾರ್ಬನ್ನನ್ನು. ಸೊ ಏನಕ್ಕೆ ಅಂತಂದರೆ ಈ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅನಿಲ, ಅದು ಹೆಚ್ಚು ಆದ ಹಾಗೆ ಅದು ನಮ್ಮ ಹವಾಮಾನ ಬದಲಾವಣೆ ಆಗ್ತಾಯಿದೆ. ಸೊ ಅದು ಹೇಗೆ ಅಂತಂದರೆ ಹಿಂದೆ ನಾವು ಈ ಭೂಮಿ ಮಾರ್ಪಾಡಾದಾಗಿನಿಂದ ಸೊ ಈ ವಾಲ್ಕನೋಸ್ ಅಂತ ಆಗಲಿ ಅಥವಾ ಫಾರೆಸ್ಟ್ ಫೈರ್ ಕಾಳ್ಗಿಚ್ಚು, ಸೊ ಇವೆಲ್ಲನೂ ಸಹ ಆಗ್ತಾ ಇದ್ದಿದ್ದು ನ್ಯಾಚುರಲ್ ಆಗಿ. ಸೊ ಅದ್ರದ್ದು
ಈ ಪಳೆಯುಳಿಕೆಗಳು ಎಲ್ಲ ಏನಾಗ್ತಾಯಿದೆ ಅಂದರೆ ಈ ನಮ್ಮ ಪೆಟ್ರೋಲಿಯಂ ಆಗಿ ಕನ್ವರ್ಟ್ ಆಗಿ ಅದನ್ನು ನಾವು ಪೆಟ್ರೋಲನ್ನ ತೆಗೆದು ಈಗ ಅದನ್ನು ನಾವು ಇಂಧನವನ್ನಾಗಿ ಬಳಸ್ತಾ ಇದ್ದೀವಿ. ಸೊ ಹಾಗಾಗಿ ಅದರಲ್ಲಿರ್ತಕ್ಕಂಥ ಒಂದು ಇಂಗಾಲ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡು ನಮ್ಮ ಪರಿಸರವನ್ನು ಸೇರಿ ಅದು ಹವಾಮಾನ ಬದಲಾವಣೆಗೆ ಕಾರಣವಾಗ್ತಾ ಇದೆ. ಸೊ ಹಾಗೆ ಒಂದು ಮರ 10 kg ಇಂದ 25 kg ಕಾರ್ಬನ್ನನ್ನು, ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅಂಶವನ್ನು ಅದನ್ನು ಹೀರ್ಕೊಂಡು, ಏನಕ್ಕೆ ಅಂತಂದರೆ ಎಲ್ಲರೂ ಕೇಳಿದ್ವಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಫೋಟೋಸಿಂಥಸಿಸ್, ಅದು ನ್ಯಾಚುರಲ್ಲಾಗಿ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಒಂದು ಗಿಡ ನೆಟ್ಟರೆ 10 kg ಇಂದ 25 kg ಅಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಳ್ಳೋ ಒಂದು ಕೆಪಾಸಿಟಿ ಅಂತ ಇದೆ. ಸೊ ಹಾಗೆ ಅದನ್ನು ನಾವು ಕಾರ್ಬನ್ ಸಿಂಕ್ ಅಂತೇಳಿ ಸಹ ನಾವು ಕರಿತೀವಿ. ಕಾರ್ಬನ್ ಸಿಂಕ್ ಅಂತಂದರೆ ಈಗ ಗಾಳಿಯಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನ ಹೀರ್ಕೊಂಡು ಅದು ಕನ್ವರ್ಟ್ ಆಗಿ ಮರಗಳಲ್ಲಿ ಮತ್ತು ಭೂಮಿ ಒಳಗೆ ಶೇಖರಣೆ ಮಾಡಿಕೊಳ್ಳುವಂಥದ್ದು. ಹಾಗೆ ಅತಿ ಹೆಚ್ಚು ಕಾರ್ಬನ್ ಸಿಂಕು ಎಲ್ಲಿ ಆಗುತ್ತೆ ಅಂತಂದರೆ ನಮ್ಮ ಸಮುದ್ರದಲ್ಲಿ ಹೇಗೆ ಅಲ್ಲಿ ಏನು ಮರ ಗಿಡಗಳೇ ಇಲ್ವಲ್ಲ, ಅದು ಹೇಗೆ ಅಂತಂದರೆ ಸಮುದ್ರದಲ್ಲೂ ಸಹ ಸಣ್ಣ ಸಣ್ಣ ಫೈಟೋಪ್ಲಾಂಕ್ಟನ್ಸ್ ಅಂತ ಹೇಳಿ ಕರಿತೀವಿ, ಆಲ್ಗೆ ಅಥವಾ ನೀವು ನೋಡಿರ್ಬೋದು ಪಾಚಿ ಥರದವು. ಸೊ ಆ ಪಾಚಿ ಥರದವು ಸಣ್ಣ ಸಣ್ಣ ಗಿಡಗಳಿರ್ತವೆ, ಅವನ್ನ ನಾವು ಆಲ್ಗೆ ಅಂತೇಳಿ ಕರಿತೇವೆ. ಸೊ ಆ ಆಲ್ಗೆ ಸೂಕ್ಷ್ಮ ಈ ಸಸ್ಯಗಳು ಈ ಫೋಟೋಸಿಂಥಸಿಸ್ ಮುಖಾಂತರ ಕಾರ್ಬನ್ ಡೈಆಕ್ಸೈಡನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ, ಅಂದರೆ ನಾವು ಒಂದು ಗಿಡ ಎಷ್ಟು ಆಗುತ್ತೋ ಎಲ್ಲ ಗಿಡ ಮರಗಳು ಎಲ್ಲ ಸೇರಿ ಒಂದು 5% ಅಂತ ಹೇಳಿದರೆ ಸಮುದ್ರದಿಂದ ಕಾರ್ಬನ್ನನ್ನು ಹೀರ್ಕೊಳ್ಳುವಂಥದ್ದು ಹತ್ತತ್ರ 30%ವರೆಗೂ ಕಾರ್ಬನ್ ಡೈಆಕ್ಸೈಡ್ ಏನು ಪರಿಸರದಲ್ಲಿದೆ ಅದನ್ನು ಹೀರ್ಕೊಂಡು ಈ ಕಾರ್ಬನ್ ಸಿಂಕ್ ಆಗಿ ಪರಿವರ್ತನೆ ಆಗಿ ಅದು ಸಮುದ್ರ ಆಳದಲ್ಲಿ ಸೇರುತ್ತೆ. ಸೊ ಹಾಗಾಗಿ ಈ ಹವಾಮಾನ ಬದಲಾವಣೆಯನ್ನು ನಾವು ನಿರ್ಮೂಲನೆ ಮಾಡಬೇಕು ಅಂತಂದರೆ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನೋ ಅಂಶವನ್ನು ನಾವು ಅತಿ ಹೆಚ್ಚು ತಗ್ಗಿಸಬೇಕಾಗಿರುತ್ತೆ. ಸೊ ಅದೊಂದು ನೇಚರ್ ಬೇಸ್ಡ್ ಸೊಲ್ಯೂಷನ್ನು, ಆದರೆ ಮುಖ್ಯವಾಗಿ ನಾವು ಗಿಡಗಳನ್ನ ನೆಡ್ತಕ್ಕಂಥದ್ದು. ಸೊ ಹಾಗೆ ಒಂದು ಬಯೋಡೈವರ್ಸಿಟಿ ಲಾಸ್ ಅಂತ ಹೇಳ್ತೀವಿ. ಈಗ ನಮಗೆ ಒಂದು ಗಿಡ ನಾಶ ಆದರೆ ಅದು ಏನೆಲ್ಲ ಪರಿಣಾಮ ಬೀರುತ್ತೆ ವಾತಾವರಣದಲ್ಲಿ ಅಂತಂದರೆ, ಸೊ ಅದು ಆಗಲೇ ಹೇಳ್ದಂಗೆ ಈ ನಮ್ಮ ಪರಿಸರದಲ್ಲಿ ಈ ಫುಡ್ ಚೈನ್ ಅಂತ ಹೇಳ್ತೀವಿ, ಆಹಾರ ಸರಪಳಿ, ಅದು ಒಂದು ನಾಶ ಆದರೆ ಉಳಿದಂಥಕ್ಕೆ ಅದಕ್ಕೆ ಆಹಾರ ಸಿಗಲ್ಲ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಆಲ್ಟರ್ನೇಟ್ ಬೇಸು ಏನಾರ ಹುಡುಕೋಬೇಕಾಗುತ್ತೆ. ಹಾಗೆ ನಮ್ಮ ಮಾನವನ ಒಂದು ಚಟುವಟಿಕೆಗಳಿಂದ ಅದು ಸಹ ಹಾಳಾಗುವಂಥದ್ದು. ಅದಕ್ಕೋಸ್ಕರ ಪ್ರತಿಯೊಂದು ಜೀವಿನೂ ಸಹ ಅದಕ್ಕೆ ಅರ್ಹತೆ ಇದೆ. ಏನಕ್ಕೆ ಅಂತಂದರೆ ಅದು ನೇಚರಲ್ಲಿ ಅವು ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ಸೊ ಹಾಗೆಯೇ ನಮ್ಮಲ್ಲಿ ಈ ಬಯೋಡೈವರ್ಸಿಟಿ ಲಾಸ್ ಏನು ಹಾಲ್ಟ್ ಮಾಡಬೇಕು ಅಂತಂದರೆ ನಾವು ನೈಸರ್ಗಿಕವಾಗಿ ಕಾಡನ್ನು ಉಳಿಸ್ಬೇಕು. ಸೊ ಈಗ ನಾವು ಕಾಡು ಏನೆಲ್ಲ ನಮಗೆ ಸಿಗುತ್ತೆ ಅಂತಂದರೆ ಶುದ್ಧವಾದ ಗಾಳಿ, ಆಮೇಲೆ ಈಗ ನಾವು ಎಲ್ಲಾದರೂ ಹೋಗಬೇಕು ಅಂತಂದರೆ ನೀವು ಎಲ್ಲಿ ಯೋಚನೆ ಮಾಡ್ತೀರಿ? ಒಂದು ಜಲಪಾತನೋ, ಒಂದು ದೊಡ್ಡ ಫಾರೆಸ್ಟ್ ಏರಿಯಾ ಅಥವಾ ಒಂದು ದೊಡ್ಡ ಹಿಲ್ ಅಂತೇಳಿ ನಾವು ಹೇಳ್ತೀವಿ. ಸೊ ಅಲ್ಲಿಗೋ ಏನಕ್ಕೆ ಅಂತಂದರೆ ಅಷ್ಟು ಸಮೃದ್ಧ ಗಾಳಿ ಇರುತ್ತೆ, ಅಷ್ಟು ಸಮೃದ್ಧವಾದ ವಾತಾವರಣ ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನು ಏಸ್ಥೆಟಿಕ್ ವ್ಯಾಲ್ಯೂಸ್ ಅಂತೇಳಿ ನಾವು ಕರಿತೀವಿ. ಅಂದರೆ ನಮಗೆ ನೋಡೋದಕ್ಕೆ ಚೆನ್ನಾಗಿರಬೇಕು, ಶುದ್ಧವಾದ ಗಾಳಿ ಇರಬೇಕು, ನಮಗೆ ಮನಸ್ಸಿಗೆ ಮುದ ನೀಡುವಂತಹ ಪರಿಸರವನ್ನು ನಾವು ಇರಲಿಕ್ಕೆ ಇಚ್ಛೆ ಪಡ್ತೇವೆ. ಹಾಗೆ ನಾವು ಇರ್ತಕ್ಕಂಥ ಜಾಗನೂ ಸಹ ನಾವು ಅಷ್ಟೇ ನಾವು ಮುಖ್ಯವಾಗಿ ಉಳಿಸ್ಕೊಳ್ಬೇಕಾಗಿರುತ್ತೆ. ಸೊ ಹಾಗೆ ಈ ಜೀವ ವೈವಿಧ್ಯತೆಯನ್ನು ಅತಿ ಹೆಚ್ಚು ಇದ್ದಷ್ಟು ನಮಗೆ ಶುದ್ಧವಾದ ಆಹಾರ, ಶುದ್ಧವಾದ ಗಾಳಿ, ಆಮೇಲೆ ಪ್ರತಿಯೊಂದು ಸಹ ನಮ್ಮ ಪರಿಸರಕ್ಕೆ ಅತಿ ಹೆಚ್ಚು ಅಮೂಲ್ಯವಾಗಿರುತ್ತೆ. ಹಾಗೆ ಸುಸ್ಥಿರ ಅಭಿವೃದ್ಧಿ ಅಂತಂದರೆ ಈಗ ನಮ್ಮ ಪೀಳಿಗೆ ಏನಿದೆ ಅದು ಮುಂದಿನ ಪೀಳಿಗೆಗೆ ಬೇಕಾಗಿತ್ತು ತಗೊಂಡಿರತಕ್ಕಂಥ ಬಳುವಳಿ, ಅದು ನಮಗೆ ಪೂರ್ವಜರಿಂದ ಬಂದಿದ್ದಲ್ಲ ಅಂತೇಳಿ. ಸೊ ಹಾಗೆ ಅದು ನಾವು ಒತ್ತು ಕೊಡ್ತಾ ಇದ್ದಿದ್ದೇನಂತಂದರೆ, ಸೊ 3 ಕಾನ್ಸೆಪ್ಟು, ಒಂದು ಸೊಸೈಟಿ, ಇನ್ನೊಂದು ಎನ್ವಿರಾನ್ಮೆಂಟು, ಇನ್ನೊಂದು ಎಕಾನಮಿ. ಸೊ ಹಾಗೆ ಆ 3ನ್ನು ನಾವು ಸಪ್ರೇಟಾಗಿ ಲಿಂಕ್ ಮಾಡೋ ಬದಲು ಈ ಪರಿಸರವನ್ನು ಮುಖ್ಯ ಆದ್ಯತೆಯಾಗಿ ತಗೊಂಡು ತದನಂತರ ಎಕನಾಮಿಕ್ ಅಂತ ಏನಂತೀವಿ ನಾವು, ವಾಣಿಜ್ಯ, ಅದನ್ನು ನಾವು ಕಡೆಯದಾಗಿ ಪರಿಗಣಿಸಿದರೆ ನಮ್ಮ ಪರಿಸರ ನಾವು ಶುದ್ಧವಾಗಿ ಇಟ್ಕೊಳ್ತೇವೆ. ಸೊ ಹಾಗಾಗಿ ಪರಿಶುದ್ಧ ವಾತಾವರಣದಿಂದ ಎಲ್ಲರ ಆರೋಗ್ಯ ಮೇಲೆ ಅಥವಾ ಎಲ್ಲ ಸಸ್ಯಗಳು, ಪ್ರಾಣಿಗಳು ಎಲ್ಲವನ್ನೂ ಸಹ ಉಳಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ,
ಸೊ ಇಲ್ಲಿ ಎರಡು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನಾನು ನನ್ನ ಕೃತಜ್ಞತೆ ತಿಳಿಸ್ತಾ, ಹಾಗೆ ಮುಂಭಾಗದಲ್ಲಿರುವ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ನನ್ನ ವಿಶೇಷ ಕಾರ್ಯಕ್ರಮ ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ವಿಶ್ವ ಪರಿಸರ ದಿನಾಚರಣೆ 2026 ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಶ್ರೀಯುತ ಚಂದ್ರಶೇಖರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ವಕೀಲರ ಸಂಘದ ಅಧ್ಯಕ್ಷರು ಎರಡರಿಂದ 3 ನಿಮಿಷ, ಯಾಕೆಂದರೆ ಉಪಹಾರ ಮಕ್ಕಳ 12:30 ಆಯಿತು ಅಂದರೆ ಸಾಕು ಊಟ ಅಂತ ಇದು ಮಾಡ್ತಿರ್ತಾರೆ. ದಯವಿಟ್ಟು ಸರ್ ಪ್ಲೀಸ್. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗ ಉಪಸ್ಥಿತರಿರುವ ಎಲ್ಲ ಹಿರಿಯರೇ, ಕಿರಿಯರೇ, ಮಹನೀಯರೇ, ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳು. ನಾನು ಹೆಚ್ಚಿಗೆ ಹೇಳೋಕ್ಕೆ ಹೋಗೋದಿಲ್ಲ. ಎಲ್ಲರೂ ಹೇಳಿದರು ಭಾಷಣದ ಸಾರಾಂಶ ನಮ್ಮದು ಅಳಿಲು ಸೇವೆ ಇರಬೇಕು ಅಂತ. ಪರಿಸರ ಸಂರಕ್ಷಣೆಯಲ್ಲಿ ಅಳಿಲು ಸೇವೆ ನಿಮ್ಗೆ ಗೊತ್ತೇ ಇದೆ. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ, ಏನು ಅಂದರೆ ಅಳಿಲು ರಾಮನಿಗೆ ಹೋಗಿ ಕೇಳ್ಕೊಡುತ್ತೆ, ನಾನು ಏನೋ ನಿಂಗೆ ಸೇವೆ ಮಾಡಬೇಕು ಅಂತ. ಆಗ ಸೇತುವೆ ಕಟ್ತಿರ್ತಾರೆ, ಯುದ್ಧ ಪ್ರಾರಂಭ ಆಗಿರುತ್ತೆ ಲಂಕೆಗೂ ಭಾರತಕ್ಕೂ ಮಧ್ಯೆ. ಆಗ ಅಳಿಲು ಹೋಗಿ ಮರಳಲ್ಲಿ ಒದ್ದಾಡಿ ತಗೊಂಡೋಗಿ ಸೇತುವೆಗೆ ಮರಳನ್ನ ಒದ್ರಿ ಸೇವೆ ಕೊಟ್ಟಿರುತ್ತೆ. ಅದೇ ಥರ ನಮ್ಮ ನಾಗರಾಜ್ ಅಂಕಸ್ದೊಡ್ಡಿ ಅವರು ಇದೆಲ್ಲ, ಅವರು ಬೆಂಗಳೂರಲ್ಲಿ ರಿಜಿಸ್ಟ್ರಾರ್ ಆಗಿ, ಸಿವಿಲ್ ಜಡ್ಜ್, ಸೀನಿಯರ್ ಜಡ್ಜು ರಿಜಿಸ್ಟ್ರಾರ್ ಆಗಿ ಕೆಲಸ ಮಾಡ್ತಿದ್ರು. ಒಂದು ಉದಾಹರಣೆ ಹೇಳಿ ಮುಗಿಸ್ಬಿಡ್ತೀನಿ. ಅವ್ರಿಗೆ ಸರ್ಕಾರದಿಂದ ಕಾರು ಕೊಟ್ಟಿರುತ್ತೆ, ಡ್ರೈವರು ಇರ್ತಾರೆ, ಎಲ್ಲ ಇರ್ತಾರೆ. ಆದರೂ ಸಹ 2.5 ವರ್ಷಗಳ ಕಾಲ ಅವರ ಕ್ವಾರ್ಟರ್ಸಿಂದ ಕೋರ್ಟ್ಗೆ 8 ಕಿಲೋಮೀಟ್ರ್ ಬರೋದಕ್ಕೆ, ಹೋಗೋಕ್ಕೆ 8 ಕಿಲೋಮೀಟ್ರು ಸೈಕಲ್ ಹೊಡ್ಕೊಂಡೇ ಕೋರ್ಟಿಗೆ ಬರ್ತಿದ್ರು, ಸೈಕಲ್ ಹೊಡ್ಕೊಂಡೇ ವಾಪಸ್ಸು ಅವರ ಕ್ವಾರ್ಟರ್ಸ್ಗೆ ಹೋಗ್ತಾಯಿದ್ರು. 2.5 ವರ್ಷ ಕಾಲ ಅವ್ರು ಸೈಕಲ್ 16 ಕಿಲೋಮೀಟ್ರ್ ಹೊಡೆದಿದ್ದಾರೆ. ಏನು ಉದ್ದೇಶ ಏನು ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಿದ್ರು, ಒಂದೇ ಒಂದು ಗುರಿಯಲ್ಲಿ ಹಲವಾರು ಮಲ್ಟಿಫೋಲ್ಡ್ ಇದೇನು ಬೆನಿಫಿಟ್ ಇದೆ. ಒಂದೇನು ಅಂದರೆ ಪೆಟ್ರೋಲ್ ಉಳಿಸ್ದಂಗೆ ಆಗುತ್ತೆ, ಎರಡನೇದು ಪರಿಸರ ಮಾಲಿನ್ಯ ತಡೆಗಟ್ಟದಂಗೆ ಆಗುತ್ತೆ, ಮೂರನೇದು ನನ್ನ ಆರೋಗ್ಯ ಸುಧಾರಿಸ್ದಂಗೆ ಆಯಿತು, ನಾವು ಬೇರೆಯವ್ರಿಗೆ ಮಾದರಿ ಆದಂಗೆ ಆದ್ವಿ ಅಂತ. ಹೀಗೆ ನಾವೆಲ್ಲ ನಮ್ಮ ಕೈಲಾದಷ್ಟು ಅಳಿಲು ಸೇವೆ ಮಾಡೋಣ ಅಂಥೇಳಿ ಇಂಥ ಮಹನೀಯರನ್ನ ನಮ್ಮ ಮಾದರಿಯಾಗಿ ಇಟ್ಕೊಳ್ಳೋಣ ಅಂಥೇಳಿ ತಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಾವು ಪ್ರತಿ ವರ್ಷ ಕೂಡ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಹಾಗೆ ನಮ್ಮ ಮಡಿಲು ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಜಿಲ್ಲಾಡಳಿತ, ನಾವು ಪ್ರತಿ ವರ್ಷವೂ ಕೂಡ 1 ತಿಂಗಳ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಹಮ್ಮಿಕೊಳ್ತೀವಿ. ಮೇ 10ನೇ ತಾರೀಕಿಂದ ಶುರುವಾದರೆ ಜೂನ್ ಕೊನೆ ದಿನದವರೆಗೂ ಕೂಡ ನಿರಂತರ ಸರಣಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೀವಿ. ಅದರಲ್ಲಿ ಈ ವರ್ಷ ನಾವು ಮೀನಾಕ್ಷಿಪುರ ಕಾವೇರಿ ಬ್ಯಾಕ್ ವಾಟ್ರು ಏನಿದೆ ಆ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ. ಜೊತೆಗೆ ಈಗ ನಾಳೆ ನಾಡಿದ್ದು ಒಂದಷ್ಟು ಪ್ಲಾಂಟೇಷನ್ಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸ್ತೀವಿ. ಕಳೆದ ವರ್ಷ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇರ್ಬೋದು, ಅಲ್ಲಿ ನೀವು ನಂಬಲ್ಲ, ಜಾತ್ರೆ ಅಂತೇಳಿ ಸುಮಾರು 600 kg ಪ್ಲಾಸ್ಟಿಕ್ ತೆಗೆದಿದ್ದೀವಿ ಸರ್. ಅದಕ್ಕೆ ಸುನೀಲ್ ಸರ್ ಮತ್ತು ಕುಮಾರ್ ಸರ್ ಅವರಿಬ್ಬರು ಸಹಕಾರ ಭಾಳಷ್ಟು ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಚಾಮುಂಡಿ ಬೆಟ್ಟ 550 kg ಪ್ಲಾಸ್ಟಿಕ್ ತೆಗೆದಿದ್ದೀವಿ. ದೇವಸ್ಥಾನ ಹೆಸರಿಗೆ ಮಾಡೋದೆಲ್ಲ ಪ್ಲಾಸ್ಟಿಕ್, ಅಲ್ಲಿ ಹಾಕೋದೆಲ್ಲ ಪ್ಲಾಸ್ಟಿಕ್ಕು. ನೋಡಿ, ಅದಕ್ಕೆ ನಾವು ನಿರಂತರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಹೋಗ್ತೇವೆ ಅಂತ ಹೇಳ್ತಾ, ಸೊ ನಮಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಒಂದಷ್ಟು ಪ್ರಾಯೋಜಕರು ಕೂಡ ಸಾಕಷ್ಟು ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಅವರನ್ನು ನೇತ್ರ ಮೇಡಮ್ ಪ್ಲೀಸ್. ಕೇನ್ಸ್ ಟೆಕ್ನಾಲಜೀಸ್, ಹೆಬ್ಬಾಳ ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು. ಸರ್ ದಯವಿಟ್ಟು ತಮಗೆ ಕೂಡ ಒಂದು ನೆನಪಿನ ಪ್ರಮಾಣ ಪತ್ರವನ್ನು ನೀಡಬೇಕಾಗಿದೆ. ಇದರಲ್ಲಿ ಕಾಲೇಜುಗಳು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಹಾಗೆ ಕಾಲೇಜುಗಳು ಕೂಡ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾವೆ, ಹಾಗೆ ಇಂಡಸ್ಟ್ರಿಗಳು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುವಂತಹ ಸಮಯ. ಕೇನ್ಸ್ ಟೆಕ್ನಾಲಜಿ ಮೇಡಮ್ ಪ್ಲೀಸ್. ಸರ್, ಕ್ಲೂವರ್ ಲೂಬ್ರಿಕೆಂಟ್ಸ್, ಕ್ಲೂವರ್ ಅವರು ಇಲ್ವಾ? ಹಿಂದೂಸ್ತಾನ್ ಪೆಟ್ರೋಲಿಯಂ, ಓಕೆ. SA ಎಂಟರ್ಪ್ರೈಸಸ್, MSZ ಇಂಡಸ್ಟ್ರೀಸ್, SMZ ಸಾರಿ ಇಲ್ಲ, ಓಕೆ. ಎಕ್ಟರ್ ಬೆವರೇಜಸ್, ಹೇಳ್ಕೊಂಡು ಹೋಗಿ ಬನ್ನಿ ಮೇಡಮ್ ಪ್ಲೀಸ್. ಫ್ಲಾನ್ಸಿ ಇಂಡಿಯಾ, ನೆಕ್ಸ್ಟ್ ಫ್ಲಾನ್ಸಿ ಇಂಡಿಯಾ, ಇದು ಮಾತಾಡುತ್ತಾ? ಎಕ್ಟರ್ ಬೆವರೇಜಸ್, ಕುಮಾರ್ ಸರ್, ಸುನಿಲ್ ಸರ್, ಕುಮಾರ್ ಸರ್ ಇಬ್ಬರು ಒಟ್ಟಿಗೆ ಅವರಿಗೆ. ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಇವರು ತಂಪು ಪಾನೀಯ ನೀಡಿ ನಮಗೆ ಸಹಕರಿಸಿದ್ದಾರೆ. ಅವರಿಗೆ ಓಕೆ.
ನೆಕ್ಸ್ಟ್ ಫ್ಲಾನ್ಸಿ ಇಂಡಿಯಾ. ಫ್ಲಾನ್ಸಿ ಇಂಡಿಯಾ, ಥ್ಯಾಂಕ್ ಯು ಸರ್. ಪ್ಲಾನ್ಸ್ ಇಂಡಿಯಾ. ಫ್ಲಾನ್ಸಿ ಇಂಡಿಯಾ. ನೆಕ್ಸ್ಟ್ ವರ್ಕೌಟ್ ಪೇಪರ್. ವರ್ಕೌಟ್ ಪೇಪರ್ ಮಿಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಲಾಸನ್ ಆ್ಯಂಡ್ ಟರ್ಬೋ, L&T. L&T ಇಲ್ಲ. ಇಲ್ಲ. ಆಂಡೆ ಬೊಶುಕು ಇಂಡಿಯಾ. ಇಲ್ಲ, ಬೊಶುಕು ಇಲ್ಲ. ಓಕೆ. ಅರೋಮಾ ಬೇಕ್ರಿ ಆ್ಯಂಡ್ ಸ್ವೀಟ್ಸ್. ಅರೋಮಾ ಬೇಕ್ರಿ ಇಲ್ಲ. HUL, ಮಹಾಲಕ್ಷ್ಮಿ ಸ್ವೀಟ್ಸ್ ಅವರು, ಮತ್ತು ಕೋಯಲ್ ಬಿಸ್ಕೆಟ್ಸ್, TVS ಮೋಟಾರ್ ಕಂಪನಿ, JK ಇಂಡಸ್ಟ್ರೀಸ್, ಶಾಹಿ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್, ಕೂರ್ಗಳ್ಳಿ, ಜುಬಿಲೆಂಟ್ ಇದ್ದಾರೆ. ರೆಪ್ರೆಸೆಂಟೇಟಿವ್ಸ್ ಪ್ಲೀಸ್. ರಾಣಿ ಮಡ್ರಾಸಿಂದ ಇದ್ಯಾವುದಪ್ಪ ಇದು? ರೆಕಿಟ್ ಬೆಕೆಸರ್ ಇಲ್ಲ. ಓಕೆ. ಹಾಗೆ ರೆಕಿಟ್ ಇದ್ದಾರಾ? ರೆಕಿಟ್, ಹಾಂ, ಇವ್ರದ್ದು ಹೇಳಿ. ಹಾಗೆ ಕಾಲೇಜಿನ ವಿದ್ಯಾರ್ಥಿಗಳಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಮ್ಮ ಜಾಥಾಗೆಲ್ಲ ಬಂದಿರುವಂಥದ್ದು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ. ಸರ್ ದಯವಿಟ್ಟು ಪ್ಲೀಸ್ ಚಂದ್ರಶೇಖರ್ ನೀವೇ ಸ್ವೀಕರಿಸಿ ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ. ಚಂದ್ರಶೇಖರ್, ನಿಮ್ಮ ಸ್ಟೂಡೆಂಟ್ಸ್ ಯಾರಾದರೂ ಇದ್ದಾರೆ ಕರೀರಿ ದಯವಿಟ್ಟು. ಪ್ರಜ್ವಲ್ ಸರ್ ಜಾನಾಗಿ ಪ್ಲೀಸ್. ಹಾಗೆ ತೋಟಗಾರಿಕಾ ಮಹಾವಿದ್ಯಾಲಯ ವಿದ್ಯಾರ್ಥಿಗಳು ಬನ್ನಿ. ಚಪ್ಪಾಳೆ. KSOU ಆಡಿಟೋರಿಯಂ ಟೀಮ್, ಹರ್ಷ ಪ್ಲೀಸ್ ಜಾಯಿನ್. KSOU. ನೆಕ್ಸ್ಟ್ ಯಾವ್ದು ಹೇಳ್ತೀರಾ ಸರ್? ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು. ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು. ಚಪ್ಪಾಳೆ ಹೊಡಿರಿ, ಬೇಡ, ಚಪ್ಪಾಳೆ ಹೊಡಿರಿ. ಒಂದು ಸ್ವಲ್ಪ ಮಕ್ಕಳು ಬರಲಾ? ಬೇಡವಾ? ಒಂದು 5 ವಿದ್ಯಾರ್ಥಿಗಳು ಬಂದಿರೋ ಚೆನ್ನಾಗಿರ್ತೈತೆ. ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಮಹಾರಾಜ ತಾಂತ್ರಿಕ ಮಹಾವಿದ್ಯಾಲಯ ಮೈಸೂರು. ಚೇತನ್ ಸರ್ ಬನ್ನಿ ಸರ್. ಇವ್ರ ಬಗ್ಗೆ ಒಂದು ವಾಕ್ಯದಲ್ಲಿ ಹೇಳ್ಬೇಕು ಅಂದ್ರೆ, ಸುಮಾರು 8 ವರ್ಷಗಳಿಂದನೂ ಕೂಡ ನಿರಂತರವಾಗಿ 150-200 ಜನ ಮಕ್ಕಳನ್ನ ಕಳಿಸ್ಕೊಡ್ತಾ ಇರ್ತಾರೆ ಸರ್. ಎಲ್ಲಿ ಕ್ಲೀನಿಂಗ್ ಅಂತಂದ್ರೆ ಹೇಳಿದ್ರೆ ಸಾಕು ಸರ್, ನಾವು ಬರ್ತೀವಿ ಅಂತ ಹೇಳ್ಬಿಡ್ತಾರೆ. ಥ್ಯಾಂಕ್ ಯು ಸರ್. MIT. ಇದ್ಯಾವುದು ಬೇರೆನಾ? ಎಲ್ಚೇನಹಳ್ಳಿ ಮತ್ತೆ ಬೇರೆ ಇದು ಬೇರೆನಾ? ಓಕೆ. ಕಾಲೇಜಿನ ಯಾವ್ದಾದ್ರು ಇದೆಯಾ? ಕಾಲೇಜು ಬಂದಿಲ್ಲ. ಇದು ಶ್ರೀ ಕನ್ಸಲ್ಟೆಂಟ್ಸ್ ಆ್ಯಂಡ್ ಜಿಪ್ಸ್. ಹಾಂ ಸರ್, ಇರಿ ನಿಮ್ಮ ಲಾಸ್ಟ್ ಇರಿ ಮಡಿಲು. ಈಗಲೇ ಸರ್ಟಿಫಿಕೇಟ್ ಕೊಡಬೇಕು ನಿಮಗೆ? ಈಗಲೇನಾ? ಆಯಿತು. ಹಾಂ, ನೆಸ್ಲೆ ಇದ್ದಾರಾ? ಜಿಪ್ಸಿಂದ ಸುರೇಶ್ ಸರ್, ಅವರಿಗೂ ಕೂಡ ಧನ್ಯವಾದಗಳು. ಈ ಎಲ್ಲ ಕಾರ್ಯಕ್ರಮಕ್ಕೆ ತುಂಬ ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡು ಎಲ್ಲ ಸಹಕರಿಸಿ ನಮಗೆ ಕಾರ್ಯಕ್ರಮನ ಯಶಸ್ವಿಗೊಳಿಸಲಿಕ್ಕೆ ಕಾರಣರಾದ ಶ್ರೀನಿವಾಸ್ ಅವರು, ಮಡಿಲು ಶಿಕ್ಷಣ ಸಂಸ್ಥೆ, ಅವರಿಗೂ ಕೂಡ ಧನ್ಯವಾದಗಳು. ಇನ್ಯಾರ್ದಾಯ್ತಪ್ಪ? ಏನು ಮಾಡಿ? ಜಿಲ್ಲಾಡಳಿತ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಮಡಿಲು ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೈಸೂರು ಇವರ ಆಶ್ರಯದೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯ 26ನೇ ಉದ್ಘಾಟಕರಾಗಿ ಬಂದಂತಹ ಶ್ರೀ
ನಾಗರಾಜ್ ಸಿದ್ದಪ್ಪ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮೈಸೂರು, ಹಾಗೆ ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಆದಂಥ ಪ್ರೊಫೆಸರ್ ನವೀನ್ ಕುಮಾರ್ ಅವರೇ, ಹಾಗೂ ಪ್ರೊಫೆಸರ್ ಡಾಕ್ಟರ್ ಸದಾಶಿವ ಮೂರ್ತಿಯವರೇ, ಹಾಗೂ ವಾಸುದೇವ್ ಅವರೇ, ಡಿ ಉದಯ್ ಕುಮಾರ್ ಅವರೇ, ಹಾಗೂ ಮಂಜುನಾಥ್ ಅವರೇ, ಲೋಕೇಶ್ ಅವರೇ, ಚಂದ್ರಶೇಖರ್ ಅಧ್ಯಕ್ಷರು ಪರಿಸರ ವಿಜ್ಞಾನ ವಿಭಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಹಾಗೂ ಕುಮಾರ್ ಅವರೇ ಮತ್ತು ಸುನೀಲ್ ಮತ್ತು ಶ್ರುತಿಯವರೇ, ಶ್ರೀನಿವಾಸ್ ಅವರೇ, ಮತ್ತು ನನ್ನ ನೆಚ್ಚಿನ ಅಧ್ಯಾಪಕರೇ ಮತ್ತು ಆಹ್ವಾನಿತರೇ, ವಿದ್ಯಾರ್ಥಿನಿಯರೇ, ಈಗಾಗಲೇ ಎಲ್ಲ ಅತಿಥಿಗಳು ನಮ್ಮ ವಿಶ್ವ ಪರಿಸರ ದಿನಾಚರಣೆಯ ಬಗ್ಗೆ ಮಾತಾಡಿದ್ದಾರೆ. ಇದು ವಿಶ್ವ ಪರಿಸರ ದಿನಾಚರಣೆ ಹೇಗೆ ಸ್ಟಾರ್ಟ್ ಆಯಿತು ತಮಗೆಲ್ಲ ಗೊತ್ತಿದೆ. 1974ರಲ್ಲಿ 72ರಲ್ಲಿ ಇಂಡಸ್ಟ್ರೀಸ್ ಎಲ್ಲ ಬೆಳೆದಂಗೆ ಅಲ್ಲಿ ಪೊಲ್ಯೂಷನ್ಸನ್ನು ಜಾಸ್ತಿ ಆಗ್ತಾ ಹೋದು. ಹೀಗಾಗಿ ತಮಗೆಲ್ಲ ಗೊತ್ತಿರಬಹುದು, ಪೊಲ್ಯೂಷನ್ಸ್ನಲ್ಲಿ ಬೇರೆ ಬೇರೆ ಥರ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್ ಇದೆ, ವಾಟರ್ ಪೊಲ್ಯೂಷನ್ ಇದೆ, ಏರ್ ಪೊಲ್ಯೂಷನ್ ಇದೆ, ಹೀಗೆ ಅನೇಕ ಥರದ ಪೊಲ್ಯೂಷನ್ಗಳನ್ನು ಜಾಸ್ತಿ ಆಗೋದ್ರಿಂದ ನಮ್ಮ ವಿಶ್ವಸಂಸ್ಥೆಯಿಂದ 1972 ಮತ್ತು 74ರಲ್ಲಿ ಆ್ಯಕ್ಚುಲಿ ಇಂಪ್ಲಿಮೆಂಟೇಷನ್ ಆಯಿತು ಅಂತ ಕೆಲವೊಂದು ಕಡೆ ಹೇಳಿದ್ದಾರೆ. ಬಟ್ ನಾವು ನಮ್ಮ ವಿಶ್ವವಿದ್ಯಾಲಯದಿಂದ ಇವತ್ತು ಎಲ್ಲರ ಸಹಯೋಗದೊಂದಿಗೆ ಈ ಪರಿಸರ ದಿನಾಚರಣೆಯನ್ನು ಭಾಳ ಅದ್ಧೂರಿಯಾಗಿ ಮಾಡ್ತಾ ಇದ್ದೆವು. ನಾವು ಏನು ಸಂದೇಶ ಕೊಡಬೇಕು ಮಕ್ಕಳಿಗೆ ಅಂದರೆ, ನಮ್ಮ ಪರಿಸರವನ್ನು ಉಳಿಸ್ಬೇಕಾಗ್ತದೆ. ಹೇಗೆ ಉಳಿಸ್ಬೇಕಂದ್ರೆ, ದಿನನಿತ್ಯ ಜೀವನದಲ್ಲಿ ನಾವು ಏನು ಯೂಸ್ ಮಾಡ್ತಾ ಇದ್ದೆವು, ಏನು ಪ್ಲಾಸ್ಟಿಕ್ಗಳನ್ನು ಯೂಸ್ ಮಾಡ್ತೇವೆ, ಈಗಾಗಲೇ ನಮ್ಮ ಚಂದ್ರಶೇಖರ್ ಅವರು ಹೇಳಿದ್ರು, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಉತ್ಪತ್ತಿ ಆಗ್ತದೆ ಅದನ್ನು ಹೇಗೆ ನಾವು ನಿಯಂತ್ರಣಕ್ಕೆ ತರಬೇಕು ಪ್ರತಿಯೊಂದು ವಿದ್ಯಾರ್ಥಿಗಳು ಪ್ರತಿಯೊಂದು ಮನೆಯಲ್ಲಿ ಗಿಡವನ್ನು ನೆಡುವುದು ಫಸ್ಟ್ ಪ್ರಯಾರಿಟಿ ಕೊಡಬೇಕಂತ ನನಗನ್ನಿಸ್ತದೆ. ಯಾಕಂದರೆ ಪೊಲ್ಯೂಷನ್ ಕಂಟ್ರೋಲ್ ಆಗಬೇಕಾದ್ರೆ ಆಕ್ಸಿಜನ್, ಅಂದರೆ ಕಾರ್ಬನ್ ಡೈಆಕ್ಸೈಡ್ನು ಮತ್ತು ಆಕ್ಸಿಜನನ್ನು ಜಾಸ್ತಿ ಬೇಕಾದರೆ ನಾವು ಗಿಡಗಳು ಇಲ್ಲದಿದ್ದರೆ ನಮಗೆ ಆಕ್ಸಿಜನ್ ಸಿಗಂಗಿಲ್ಲ. ಹೀಗಾಗಿ ಅನೇಕ ವಿಚಾರಗಳನ್ನು ಈಗಾಗಲೇ ಮಾತಾಡಿದ್ದಾರೆ. ಇವತ್ತಿಂದು ಏನು ಟಾಪಿಕ್ ಏನಿದೆ ಅಂದರೆ, ಎನ್ವಿರಾನ್ಮೆಂಟ್ ಡೇ ಇನ್ಸ್ಪೈರಿಂಗ್ ಬೈ ನೇಚರ್ ಆ್ಯಂಡ್ ದ ಕ್ಲೈಮೇಟ್ ಫಾರ್ ದ ಫ್ಯೂಚರ್ ಅಂತ, ಅವರ್ ಫ್ಯೂಚರ್ ಅಂತೆ. ಅಂದರೆ ನಮ್ಮ ಫ್ಯೂಚರ್ ಸಲುವಾಗಿ ನಾವು ಕ್ಲೈಮೇಟನ್ನು ಹೇಗೆ ನಿಯಂತ್ರಣ ಮಾಡಿಕೊಂಡು ಅಂದರೆ ಸರಿಯಾಗಿ ಇಟ್ಕೊಳ್ತೇವೋ ಅದನ್ನು ಬಹಳ ಇಂಪಾರ್ಟೆಂಟ್ ಆಗಿ ಹೇಳಿದ್ದಾರೆ. ತಮಗೆಲ್ಲ ಗೊತ್ತಿದೆ, ನಾವು ಪರಿಸರದಲ್ಲಿ ಅಂದರೆ ಎನ್ವಿರಾನ್ಮೆಂಟ್ನಲ್ಲಿ ಹೇಗೆ ನಾವು ನಮ್ಮನ್ನು ಅಳವಡಿಸ್ಕೊಳ್ಬೇಕು, ಅಂದರೆ ಹೇಗೆ ನಾವು ಜೀವನದಲ್ಲಿ ನಾವು ಇದು ಇಟ್ಕೊಳ್ಬೇಕಂತ ನನಗೆ ಅನಿಸ್ತದೆ. ಹೀಗಾಗಿ ಪ್ರತಿಯೊಂದು ಯೂನಿವರ್ಸಿಟಿದಲ್ಲಿ, ಬೇರೆ ಫಾರಿನ್ ಯೂನಿವರ್ಸಿಟಿನಲ್ಲಿ ಒಬ್ಬ ಡಿಗ್ರಿಗೆ ಪಾಸ್ ಆಗ್ತಾನಂದರೆ 2 ಗಿಡಗಳನ್ನು ನೆಟ್ಟು ಬೆಳೆಸಬೇಕು, ಆವಾಗ ಅವರಿಗೆ ಡಿಗ್ರಿ ಅವಾರ್ಡ್ ಆಗ್ತದೆ. ಕೆಲವೊಂದು ಯೂನಿವರ್ಸಿಟಿದವರು ಕಂಪಲ್ಸರಿ ಮಾಡಿದ್ದಾರೆ. ಹೀಗಾಗಿ ನಮ್ಮ ಇಲ್ಲಿ ಕರ್ನಾಟಕದಲ್ಲಾಗಲಿ ನಮ್ಮ ದೇಶದಲ್ಲಾಗಲಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಅಟ್ಲೀಸ್ಟ್ 1 ಗಿಡ ನೆಟ್ಟು ಅವನು ಡಿಗ್ರಿ ಮುಗೋದ್ರೊಳಗಾಗಿ ಅದನ್ನು ಬೆಳೆಸಿದ್ರೆ ಅದು ಒಳ್ಳೆಯದಾಗ್ತದೆ ಅಂತ ನನಗನ್ನಿಸ್ತದೆ. ಹೀಗಾಗಿ ನಮ್ಮ ಪರಿಸರವನ್ನು ನಮ್ಮ ಏನು ವಾತಾವರಣವನ್ನು ಸರಿಯಾಗಿ ಇಟ್ಕೊಂಡು ನಾವು ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡಬೇಕು. ಈಗಾಗಲೇ ನಾಗರಾಜ್ ಸರ್ ಹೇಳಿದ್ರು, ಎಲ್ಲ ಸುನೀಲ್ ಸರು, ಕುಮಾರ್ ಸರು ಮತ್ತು ನಮ್ಮ ಚಂದ್ರಶೇಖರ್ ಅಂತೂ ಆ ಕಂಟೆಂಟನ್ನು ಸರಿಯಾಗಿ ಅಂದರೆ ಎಲ್ಲರೂ ಅಬ್ಸರ್ವ್ ಮಾಡಿರಬೇಕು. ಅವರು ಆ್ಯಕ್ಚುಲಿ ವಸ್ತುಸ್ಥಿತಿಗೆ ಒತ್ತು ಕೊಟ್ಟು ಹೇಳಿದ್ದಾರೆ. ಅದನ್ನು ತಾವು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇದು ಸಾರ್ಥಕ ಆಗ್ತದೆ, ನಮ್ಮ ಪರಿಸರ ದಿನ ಆಚರಣೆ ಮಾಡಿದ್ದು ಅಂತ ನನಗನ್ನಿಸ್ತದೆ. ಹೀಗಾಗಿ ಈಗಾಗಲೇ ಸಮಯ ಬಹಳ ಆಗಿದೆ. ನಾನು ಕೆಲವೊಂದು ವಿಷಯಗಳನ್ನು ಬರ್ಕೊಂಡು ಬಂದಿದ್ದೆ, ಕೆಲವೊಂದು ಹೇಳಬೇಕಂತ. ಆಲ್ರೆಡಿ ಅದು ರಿಪೀಟ್ ಆಗ್ತದಂತ ನಾನು ಇಲ್ಲಿಗೆ ಮುಗಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟು ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಪರಿಸರ ದಿನಾಚರಣೆ ಯಶಸ್ವಿಯಾಗಲಿ ನಡೀಲಿ ಅಂತೇಳಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರೊಫೆಸರ್ ಶರಣಪ್ಪ ವಿ ಅಲ್ಸೆ ಸರ್ ಅವರು, ಗೌರವಾನ್ವಿತ ಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಗಂಟ ವಂದನಾರ್ಪಣೆ ನಾನೇ ಮಾಡಿಬಿಡ್ತೀನಿ, ಬೇಗ ಮುಗಿಸೋಣ ಅಂತೇಳಿ, ಅಷ್ಟೇ, ಇನ್ನೇನಿಲ್ಲ. ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶ್ರೀಯುತ
ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶ್ರೀ ನಾಗರಾಜ್ ಸಿದ್ದಪ್ಪ ಅಂಕಸದೊಡ್ಡಿ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಳಗ್ಗೆ ಜಾಥಾಗೂ ಕೂಡ ಚಾಲನೆಯನ್ನು ಕೊಟ್ಟು ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರವಾಗಿ ಹಾಗೂ ಮಡಿಲಿ ಶಿಕ್ಷಣ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಪ್ರಾಯೋಜಕತ್ವರ ಪರವಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ವಂದನೆಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು ಸರ್. ಈ ನೆನಪಿನ ಕಾಣಿಕೆಯನ್ನು ಶ್ರೀಯುತ ಕುಮಾರ್ ಸರ್ ಮತ್ತು ಸುನೀಲ್ ಸರ್ ಇಬ್ಬರು ಕೂಡ ಕೊಡಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ ಸರ್, ಪ್ಲೀಸ್. ಹಾಗೆ ಮತ್ತೋರ್ವರಾದಂತಹ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಚೊಕ್ಕದಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಈ ಸಭಾಂಗಣವನ್ನು ವ್ಯವಸ್ಥೆ ಮಾಡಿದಂತಹ ಶ್ರೀಯುತ ಪ್ರೊಫೆಸರ್ ಶರಣಪ್ಪ ವಿ ಅಲ್ಸೆ ಸರ್ ಅವರು, ಗೌರವಾನ್ವಿತ ಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು, ಇವರಿಗೆ ಎಲ್ಲರ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಈ ನೆನಪಿನ ಕಾಣಿಕೆಯನ್ನು ಕುಮಾರ್ ಸರ್ ಹಾಗೆ ಸುನೀಲ್ ಸರ್ ಇಬ್ಬರು ಕೂಡ ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ ಸರ್, ಪ್ಲೀಸ್. ಚಪ್ಪಾಳೆ ಮುಗಿತಾ ಇದೆ. ಹಾಗೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರಾದಂತಹ ಶ್ರೀಯುತ ಪ್ರೊಫೆಸರ್ ನವೀನ್ ಕುಮಾರ್ ಅವರು, ಕುಲಸಚಿವರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು, ಇವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಕುಮಾರ್ ಸರ್ ಮತ್ತೆ ಸುನೀಲ್ ಸರ್ ಇಬ್ಬರು ಕೂಡ. ಹಾಗೆ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಡಾಕ್ಟರ್ ಸದಾಶಿವಮೂರ್ತಿ ಸರ್ ಅವರು, ಇವ್ರ ಬಗ್ಗೆ ಹೇಳಲೇಬೇಕು. 3 ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಇವತ್ತು 4ನೇ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜೊತೆಗೆ ಇನ್ನೊಂದು ಏನಂತಂದರೆ ಅವರು ಕೂಡ ಜೆಸಿಯಿಂದ ಸಾಕಷ್ಟು ವಿದ್ಯಾರ್ಥಿಗಳಾದ ನಮ್ಮ ಎಲ್ಲ ಸ್ವಚ್ಛತಾ ಅಭಿಯಾನಗಳಿರ್ಬೋದು, ಪರಿಸರ ಪೂರಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾ ಇರ್ತಾರೆ. ಪ್ರೊಫೆಸರ್ ಡಾಕ್ಟರ್ ಸದಾಶಿವಮೂರ್ತಿ ಸರ್ ಅವರು, ಮುಖ್ಯಸ್ಥರು, ಪರಿಸರ ಅಧ್ಯಯನ ವಿಭಾಗ, ಜೆಸಿ ಕಾಲೇಜ್ ಮೈಸೂರು, ಇವರಿಗೆ ಎಲ್ಲರ ಪರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ವಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಥ್ಯಾಂಕ್ ಯು ಸರ್. ಹಾಗೆ ಶ್ರೀ ಡಿ ಉದಯ್ ಕುಮಾರ್ ಸರ್ ಅವರ ಅನುಪಸ್ಥಿತಿಯಲ್ಲಿ ಅವರು ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಡಾಕ್ಟರ್ ಜಿ ಮಂಜುನಾಥ್ ರವರು, ಪ್ರಾಧ್ಯಾಪಕರು ಹಾಗೂ NSS ಕಾರ್ಯಕ್ರಮಾಧಿಕಾರಿಗಳು, ತೋಟಗಾರಿಕಾ ಮಹಾವಿದ್ಯಾಲಯ, ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾನಿಲಯ ಮೈಸೂರು, ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಹಾಗೆ ಮತ್ತೋರ್ವರು ಆದಂತಹ ಶ್ರೀಯುತ ಲೋಕೇಶ್ ಸರ್ ಅವರು, ವಕೀಲರ ಸಂಘದ ಅಧ್ಯಕ್ಷರು, ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ವಂದನೆಗಳನ್ನು ಅರ್ಪಿಸ್ತೇನೆ. ಆಲ್ರೆಡಿ ಹಾಗೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದರೆ ಬಹಳಷ್ಟು ಬ್ಯಾಕ್ಗ್ರೌಂಡಿಂದ ಸಾಕಷ್ಟು ದಿನನಿತ್ಯ ಚರ್ಚೆಗಳನ್ನು ಮಾಡಿದಂತಹ, ಹಾಗೆ ಚಂದ್ರಶೇಖರ್ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಈ ಕಾರ್ಯಕ್ರಮದ ಸಭಾಂಗಣದ ವ್ಯವಸ್ಥೆಯನ್ನು ಕೊಟ್ಟು ಸಾಕಷ್ಟು ಸಲಹೆ ಸಹಕಾರಗಳನ್ನು ಕೊಡ್ತಾ ಬಂದಿದ್ದಾರೆ. ಅವ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಹಾಗೆ ಮತ್ತೊಬ್ಬರು ಶ್ರೀಯುತ BS ಕುಮಾರ್ ಸರ್ ಅವರು, ಪರಿಸರಾಧಿಕಾರಿಗಳು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮೈಸೂರು ನಗರ, ಅವರು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ನೀಡಿದ್ದಾರೆ. ಅವ್ರಿಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ ಸರ್. ತಗೊಳ್ಬೇಕು ಸರ್, ನೆನಪಾಗಿ ಉಳಿಬೇಕಲ್ಲ ಸರ್. ಅದೇ ಇದೊಂದು ಅಪೂರ್ವ ಸಂಗಮದ ಭಾವಚಿತ್ರ ಅಂತ ಹೇಳಿ ನಾನು ಭಾವಿಸ್ತೀನಿ ಸರ್. ಹಾಗೆ ಶ್ರೀಯುತ ವಿ ಸುನೀಲ್ ಸರ್ ಅವರು, ಪರಿಸರಾಧಿಕಾರಿಗಳು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮೈಸೂರು ಗ್ರಾಮಾಂತರ, ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಸಾಕಷ್ಟು ಸಲಹೆ ಸಹಕಾರಗಳನ್ನು ಕೊಡ್ತಾ ಬಂದಿದ್ದಾರೆ. ಎಲ್ಲರ ಪರವಾಗಿ ಸುನೀಲ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್. ಹಾಗೆ ನನಗೆ ಅಕ್ಕ ಅಂತ ನಾನು ಕರಿತೀನಿ ಅವ್ರನ್ನ, ಆದರೆ ಅಧಿಕಾರಿ ಡಾಕ್ಟರ್ ಎಂ ಶ್ರುತಿ ಮೇಡಮ್ ರವರು, ಪರಿಸರಾಧಿಕಾರಿಗಳು, ವಲಯ ಕಚೇರಿ ಮೈಸೂರು, ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಸಾಕಷ್ಟು ಸಲಹೆ ಸಹಕಾರಗಳನ್ನು ಕೊಡ್ತಾ ಬಂದಿದ್ದಾರೆ. ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೊಳಿಸಲಿಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಹಾಗೆ ಕಾರ್ಯಕ್ರಮದಲ್ಲಿ ಉಪ ಪರಿಸರಾಧಿಕಾರಿಗಳಾದಂತಹ ನೇತ್ರಾ ಮೇಡಮ್ ರವರು,
ಅರ್ಪಿತಾ ಮೇಡಮ್ ರವರು, ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ ಶಿವಣ್ಣ ಅವರು. ನಾನು ಅವ್ರಿಗೊಂದು ಹೇಳಲೇಬೇಕು ಥ್ಯಾಂಕ್ಸ್ನ. ಯಾಕೆಂದ್ರೆ ಪವನ್ ಅವರು ರಜಾ ಹಾಕಿದ್ದಾರೆ ಅಂತ ಗೊತ್ತಾದಾಗ ಶಿವಣ್ಣ ಅವ್ರಿಗೆ ಚಾನ್ಸ್ ಕೊಟ್ಟಿದ್ರು ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ಕೊಂಡು ಮಾಡ್ಬೇಕಂತ. ರಾತ್ರಿ 12 ಗಂಟೆ ಆದ್ರೂ ಬಿಟ್ಟಿಲ್ಲ ನನಗೆ, ಅದು ಬಂದಿದ್ಯಪ್ಪ, ಇದು ಬಂದಿದ್ಯಪ್ಪ, ಇದಾಗಿದೆಯಾ ಅದಾಗಿಲ್ವಾ ಅಂತೇಳಿ. ಶಿವಣ್ಣ ಅವರೇ, ನಿಮಗೆ, ಸಿದ್ದಯ್ಯ ಸರ್ ಅವ್ರಿಗೆ, ಮತ್ತೆ ಮಹೇಶ್ ಅವ್ರಿಗೆ, ಮತ್ತೆ ಜಗದೀಶ್ ಅಣ್ಣ ಅವ್ರಿಗೆ, ಎಲ್ರಿಗೂ ಕೂಡ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ, ಲಕ್ಷ್ಮಣ ಅವರಿಗೆ, ಎಲ್ರಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಹಾಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಹೇಳ್ತೀನಿ ಸರ್, ವಿಶೇಷವಾಗಿ JSS ಸಹನ ವಿಶೇಷ ಚೇತನ ಮಕ್ಕಳ ಶಾಲೆಯ ಎಲ್ಲ ಶಿಕ್ಷಕರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವಂದನೆಗಳನ್ನು ಸಲ್ಲಿಸ್ತೇನೆ ಮೇಡಮ್. ಹಾಗೆ ಸಾಕಷ್ಟು ಶಾಲೆಗಳಿಂದ ಸುಮಾರು 550 ಜನ ಮಕ್ಕಳುಗಳು ಭಾಗವಹಿಸಿ ಚಿತ್ರಕಲೆ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಸಲ್ಮಾ ಮತ್ತು ತಂಡದವರು ಬೀದಿ ನಾಟಕ ಕಾರ್ಯಕ್ರಮವನ್ನು, ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಸಾಕಷ್ಟು ಗೀತೆಗಳನ್ನು ಆಡಿ ರಂಜಿಸಿದ್ದೀರಾ, ಪರಿಸರ ಗೀತೆಗಳನ್ನು ಆಡಿ ರಂಜಿಸಿದ್ದೀರಾ. ತಮ್ಮ ತಂಡದವರಿಗೆ ಎಲ್ಲರ ಪರವಾಗಿ ನಮ್ಮ ಸಂಸ್ಥೆ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಸೊ ಕಾರ್ಯಕ್ರಮ ಸಲ್ಮಾ ಮೇಡಮ್ ಪ್ಲೀಸ್. ಸರ್ ನಾಡಗೀತೆ ರೆಡಿ ಮಾಡಿಕೊಡಿ, ಸಾರಿ ರಾಷ್ಟ್ರಗೀತೆ, ನ್ಯಾಷನಲ್ ಆಂಥಮ್ ರೆಡಿ ಮಾಡಿಕೊಡಿ. ಮುಗಿಲಿ ಸರ್, ಮುಗಿದಾದ್ಮೇಲೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದೆ ಸರ್, ಅಷ್ಟೇ, ಇನ್ನೇನಿಲ್ಲ ಸಾರಿ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಸಹಕಾರವನ್ನು ನೀಡಿದಂತಹ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿದಂತಹ ಮಂಡಳಿಯ ಎಲ್ಲ ಸಿಬ್ಬಂದಿಯವರಿಗೂ, ಮೈಸೂರು ಗ್ರಾಮಾಂತರ, ಮೈಸೂರು ನಗರ ಎಲ್ಲ ಸಿಬ್ಬಂದಿಗಳಿಗೂ, ಎಲ್ಲ ಅಧಿಕಾರಿಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ವರ್ಷ ಇನ್ನು ಹೆಚ್ಚಿನ ಕಾರ್ಯಕ್ರಮ ಆಗಲಿ ಅಂತೇಳಿ ನಾನು ಭಾವಿಸ್ತಾ, ಊಟ ಬಂದಿದೆ, ದಯವಿಟ್ಟು ಗಂಗಾ ಸಭಾಂಗಣದಲ್ಲಿ ಊಟದ ವ್ಯವಸ್ಥೆ ಆಗಿದೆ, ಗೊಂದಲ ಬೇಡ, ಕ್ಯೂ ಸಿಸ್ಟಮ್ನಲ್ಲಿ ಹೋಗಿ ಎಲ್ಲರೂ ಕೂಡ ಊಟ ಮುಗಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ. ಮತ್ತು ಸೆಪ್ಟೆಂಬರ್ 16ನೇ ತಾರೀಕು ಏನಿದೆ ಗೊತ್ತಾ? ಯಾರಿಗಾದ್ರೂ ಗೊತ್ತಿದೆಯಾ ಸರ್? ನೀವು ಹೇಳಕ್ಕೆ ಹೋಗ್ಬಿಡಿ. ಗೊತ್ತಿದೆಯಾ ಯಾರಿಗಾದ್ರೂ? 16ನೇ ತಾರೀಕು, ಸೆಪ್ಟೆಂಬರ್ 16ನೇ ತಾರೀಕು. ಮಾರ್ಚ್ 22ನೇ ತಾರೀಕು ಗೊತ್ತಾ? 23ನೇ ತಾರೀಕು ಗೊತ್ತಾ? 21ನೇ ತಾರೀಕು ಗೊತ್ತಾ? 19ನೇ ತಾರೀಕು ಗೊತ್ತಾ? ವಿಶ್ವ ಗುಬ್ಬಚ್ಚಿ ದಿನ, ವಿಶ್ವ ಅರಣ್ಯ ದಿನ, ವಿಶ್ವ ಜಲ ದಿನಾಚರಣೆ. ಯಾರು ಗೊತ್ತಿಲ್ಲ. ಅದನ್ನೆಲ್ಲ ತಿಳ್ಕೊಬೇಕು, ದಯವಿಟ್ಟು ಅದನ್ನು ತಿಳ್ಕೊಬೇಕು. ವಿಶ್ವ ಅರಣ್ಯ ದಿನಾಚರಣೆ, ವಿಶ್ವ ಮಾರ್ಚ್ 19ನೇ ತಾರೀಕು ವಿಶ್ವ ಗುಬ್ಬಚ್ಚಿ ದಿನ ಮಾಡ್ತಾರೆ, ಗೊತ್ತಿಲ್ಲ ನಮಗೆ. ಸೊ ಮೊನ್ನೆ ದಿನ ವಿಶ್ವ ಸೈಕಲ್ ದಿನ ಇತ್ತು, ಗೊತ್ತಿದೆಯಾ ಸರ್? ನಮ್ಮ ಬರ್ತಡೇ ದಿನನೇ ನನಗೆ ಗೊತ್ತಿಲ್ಲ ನೀವು ಯಾವ. ಸೊ ಎಲ್ರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಇಷ್ಟೊತ್ತು ನಮಗೆ ನಿರೂಪಣೆ ಮಾಡಿ ನಮ್ಮ ಜೊತೆ ಎಲ್ಲ ನಗಿಸ್ಕೊಂಡು ವಿಷಯ ತಿಳಿಸ್ತಾ ಕನ್ವೆ ಮಾಡಿರೋ ಶ್ರೀನಿವಾಸ್ ಮಡಿಲು ಸಂಸ್ಥೆಯ ಮುಖ್ಯಸ್ಥರು, ಇವರ ಆ್ಯಕ್ಟಿವ್ನೆಸ್ ಮತ್ತು ತುಂಬ ಒಳ್ಳೆಯ ಹಾಡುಗಾರರು, ನಮ್ಮ ಈ ಕಾರ್ಯಕ್ರಮಗಳಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ನಮ್ಮ ಜೊತೆ ಕೋಆರ್ಡಿನೇಷನಿಂದ ವರ್ಕ್ ಮಾಡ್ತಿದ್ದಾರೆ. ಶ್ರೀನಿವಾಸ್ ಅವರಿಗೆ ಅಭಿನಂದನೆ ಕಾಣಿಕೆ ನೀಡಲಾಗಿದೆ. ಥ್ಯಾಂಕ್ ಯು ಶ್ರೀನಿವಾಸ್. World Environmental Day 2026, inspired by nature, for whom? For us, for our climate, for our future. I like to convey every 1,000 miles begins with a single step. Let us all put steps towards protecting environment. Aita? Sarina? Voice barta illa? Yes. Nammadu first modalane ಹೆಜ್ಜೆ ಯಾರ ಕಡೆಗೆ? ನೇಚರ್ ಪ್ರೊಟೆಕ್ಟ್ ಮಾಡೋ ಕಡೆಗೆ, ಜೊತೆಗೆ ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡೋ ಕಡೆಗೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.